ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಬೆಂಗಳೂರಿನ ಗಗನ್ ಮತ್ತು ಶಿಲ್ಪಾ ದಂಪತಿ ಪುಣ್ಯಕ್ಷೇತ್ರ ಶೃಂಗೇರಿಯಲ್ಲಿ ನಿರ್ಮಿಸುತ್ತಿರುವ ಪರಿಸರ ಸ್ನೇಹಿ ಅಂಶಗಳನ್ನೊಳಗೊಂಡ ಒಂದು ಫ್ಯೂಷನ್ ಮನೆಯನ್ನು. ತುಂಬಾ ಆಸ್ಥೆ ವಹಿಸಿ ನಿರ್ಮಿಸುತ್ತಿರುವ ಈ ಮನೆಯನ್ನು ನಿರ್ಮಾಣ ಹಂತದಲ್ಲಿಯೇ ದಾಖಲಿಸಿ ಪೂರ್ಣಗೊಂಡ ಬಳಿಕ ಮತ್ತೊಮ್ಮೆ ಚಿತ್ರೀಕರಣ ಮಾಡಿಸುವ ಇರಾದೆ ಈ ಉತ್ಸಾಹಿ ದಂಪತಿಯದ್ದು. ಇವರಿಗೆ ಒತ್ತಾಸೆಯಾಗಿ ನಿಂತಿರುವವರು ಗಗನ್ ಅವರ ತಂದೆ, ನಿವೃತ್ತ ಬ್ಯಾಂಕ್ ಅಧಿಕಾರಿ ಶ್ರೀಯುತ ರಾಘವರಾವ್. ಇವರ ಅಭಿಲಾಷೆಯಂತೆ ನಿರ್ಮಾಣ ಹಂತದಲ್ಲಿಯೇ ಹೋಮ್ ಟೂರ್ ಅನ್ನು ಮಾಡುವ ನವೀನ ಉಪಕ್ರಮಕ್ಕೆ ಕೈಜೋಡಿಸಿದ್ದು ನಮ್ಮ ತಂಡ. ಸ್ನೇಹಿತರೆ, ಭೂಮಿ ಪೂಜೆಯಿಂದ ತೊಡಗಿ ಹಾಲುಕ್ಕಿಸುವವರೆಗೂ ಮನೆಯೊಂದು ರೂಪ ಪಡೆಯುವುದರಲ್ಲಿ ಭಾಗಿಯಾಗುವುದು ಆ ಮನೆಯ ಮಾಲೀಕರಿಗೂ ಅವರ ಕುಟುಂಬ ವರ್ಗದವರಿಗೂ ಮಹದಾನಂದವೇ ಸರಿ. ಈ ಪ್ರಕ್ರಿಯೆಯಲ್ಲಿ ಕೈಜೋಡಿಸಿ ವೈಡ್ ಆಂಗಲ್ ಪ್ರಸ್ತುತಪಡಿಸುತ್ತಿರುವ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸೊ ನಮ್ಮ ಜೊತೆ ಇದ್ದಾರೆ ಗಗನ್ ಮತ್ತು ಶಿಲ್ಪಾ. ಸೊ ನಮ್ಮ ವೀಕ್ಷಕರ ಪರವಾಗಿ ಇಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ಇಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ಸ್ ಒಳಗೊಂಡಿರುವಂತಹ ಮತ್ತು ಇಲ್ಲಿಯ ಭೌಗೋಳಿಕ ಪರಿಸ್ಥಿತಿಗೆ ಸೂಕ್ತವಾದಂತಹ ಒಂದು ಮನೆ ಕಟ್ತಾ ಇದ್ದೀರಿ. ನಮ್ಮ ವೀಕ್ಷಕರಿಗೆ ನಿಮ್ದೊಂದು ಪರಿಚಯ ಹೇಳ್ಕೊಳ್ಳಿ. ಖಂಡಿತ. ನನ್ನ ಹೆಸರು ಗಗನ್ ಗಣೇಶ್. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು JP Morgan ಕಂಪ್ನಿಲಿ ಒಂದು ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರೇ. ನಾನು ಹಾಗೂ ನನ್ನ ಹವ್ಯಾಸಗಳು ಬಂದು ಬರಿತೀನಿ, ಕಥೆ ಓದ್ತೀನಿ, ಹಾಗೆ ಈಗ ಒಂದು ವೀಣೆ ವಾದ್ಯದ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೀನಿ. ವೆರಿ ನೈಸ್. ನನ್ನ ಹೆಸರು ಶಿಲ್ಪಾ. ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದೆ. ಅರೌಂಡ್ 7 years ಅಷ್ಟು ನಾನು ಮಾಡಿದೆ. ನನ್ನ ಪ್ಯಾಷನ್ ಬಂದು ನಂದು ಡ್ಯಾನ್ಸ್ ಇತ್ತು. ನಾನು ಆಮೇಲೆ ಪರ್ಸ್ಯೂ ಮಾಡಬೇಕು ಅಂತ ನನ್ನ ಹಸ್ಬೆಂಡೇ ನನಗೆ ಎಂಕರೇಜ್ ಮಾಡಿಕೊಟ್ರು. ಸೊ ಆಫ್ಟರ್ ಅ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಕಥಕ್ ಅನ್ನೋದು ಅಭ್ಯಾಸ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ನಿರುಪಮಾ ರಾಜೇಂದ್ರ ಮತ್ತೆ TD ರಾಜೇಂದ್ರ ಅವರ ಅಂಡರಲ್ಲಿ ನಾನು ಕಲಿತಾ ಇದ್ದೀನಿ. ಓಕೆ. ಸೊ ಬಹಳ ಪ್ರಖ್ಯಾತಿ ಪಡೆದಂತ ನೃತ್ಯಪಟುಗಳು ಅವರು ಕಥಕ್ನಲ್ಲಿ ಅಲ್ವಾ? ಹೌದು, ತುಂಬಾ ಮ್ಯಾಮ್. ನಿಜ. ಅವರಿಂದನೇ ಈಗ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ವೀಣೆನೂ ಸ್ಟಾರ್ಟ್ ಮಾಡಿದ್ವಿ. ಸಂಗೀತಕ್ಕೆ ಒಲವು ಬಂದಿದ್ದು ಮ್ಯಾಮ್ ಇಂದಾನೆ, ಸರ್ ಇಂದಾನೆ. ಶೃಂಗೇರಿಯಲ್ಲಿ ಮನೆ ಕಟ್ಟುವಂತ ಒಂದು ಪರಿಕಲ್ಪನೆ ಏನದು? ನಾವು ಬೆಂಗಳೂರಲ್ಲಿ ಈಗ ಒಂದು ಯಾಂತ್ರಿಕ ಜೀವನದಲ್ಲಿದ್ದೀವಿ. ದಿನ ಬೆಳಿಗ್ಗೆ ಏಳು, ಕೆಲ್ಸಕ್ಕೆ ಹೋಗು ಬಾ, ಆ ಪರಿಸರದಲ್ಲಿ ಇದ್ದು ಚೂರು ಒಂದು ಬೆಂಗಳೂರಿಂದ ಆಚೆ ಬಂದು ಒಂದು ಎಲ್ಲಿ ನಾವು ನೆಲೆಸ್ಬೇಕು ಅಂತ ಯೋಚನೆ ಮಾಡಿದಾಗ ಶೃಂಗೇರಿ ಅಂತ ಒಂದು ಪುಣ್ಯಭೂಮಿ ನಮಗೆ ಒಂದು ಇಲ್ಲಿ ಇರಬೇಕು ಅನ್ನೋ ಮನಸ್ಸು ಬಂತು. ಹೇಳ್ತೀವಿ ದೇವರದು ಮತ್ತು ಗುರುಗಳ ಆಶೀರ್ವಾದ ಅಂತ, ಬಟ್ ಅದಕ್ಕಿಂತ ಬಹುಮುಖ್ಯವಾಗಿ ನಮಗೆ ಇಲ್ಲಿ ಅನಿಸಿದ್ದು ಈ ಪರಿಸರ, ವಾತಾವರಣ ಮತ್ತು ಒಂದು ಕಮ್ಯುನಿಟಿ ನಮಗೆ ಇರಬೇಕು, ಇಲ್ಲಿ ವಾಸ ಮಾಡಬೇಕು, ಮುಂದೆ ನಮ್ಮ ಜನರೇಷನ್ ಇರಬೇಕು, ಬೆಳಿಬೇಕು ಅಂತ ಬಂದಾಗ ಒಂದು ಕಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ಇಲ್ಲಿ ಬಂದ ಮೇಲೆ ನಮಗೆ ತಿಳಿಯಿತು. ಇಲ್ಲಿರೋ ಜನ ಆಗಿರ್ಬೋದು, ಇಲ್ಲಿರೋ ಊರಿನ ವಾತಾವರಣ ಆಗಿರ್ಬೋದು, ಅದೆಲ್ಲ ನಮಗೆ ಒಂದು ಪ್ರೇರಣೆ ನೀಡಿತು ಇಲ್ಲಿ ಬಂದು ಮನೆ ಕಟ್ಟೋದಕ್ಕೆ. ಎಲ್ಲರೂ ಇವತ್ತು ಹಳ್ಳಿಗಳಿಂದ ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ. ಹಾಗಿರುವಾಗ ನೀವು ದೂರದ ಆಲೋಚನೆ ಒಂದು ಇಟ್ಕೊಂಡು ಸೊ ಮುಂದಿನ ಜೀವನಕ್ಕೆ ಇಲ್ಲಿ ಸೂಕ್ತ ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ಶೃಂಗೇರಿ ಅಂತ ಒಂದು ಗ್ರಾಮೀಣ ಪರಿಸರಕ್ಕೆ ಬರ್ತಾ ಇದ್ದೀರಿ. ಎನಿವೆ, ಶುಭವಾಗ್ಲಿ. ಮತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಒಳ್ಳೆ ರೂಪ ಪಡ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಕೂಡ ನಾವು ಶೂಟ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತಿದ್ದೀವಿ. ಇದರ ಸೈಟಿನ ಡೈಮೆನ್ಷನ್ಸ್ ಮತ್ತೆ ಇದರ ದಿಕ್ಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಖಂಡಿತ. ಇದು ಸೈಟು 2 ಸೈಟು ಮರ್ಜ್ ಮಾಡಿ ಕಟ್ತಾ ಇರುವಂತ ಮನೆ. 2 ಸೈಟ್ನ ಒಟ್ಟು ಸುತ್ತಳತೆ ಬಂದು 2662 ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್. ಈ ಭಾಗ ಬಂದು ಈ ಸೈಡ್ ವೆಸ್ಟ್ ಬರುತ್ತೆ, ಮತ್ತೆ ಇಲ್ಲಿ ಈಸ್ಟ್, ಸೌತ್ ಅಂಡ್ ನಾರ್ತ್. ಇದು ನಾರ್ತ್ ಬರುತ್ತೆ. ಓಕೆ, ಸರಿ. ಸೊ ಸೈಟ್ ರೋಡ್ ಅನ್ನ ವೆಸ್ಟ್ ಗೆ ಫೇಸ್ ಆಗಿದೆ ಮತ್ತು ಮನೆಯ ಮುಖ್ಯ ದ್ವಾರ ನಾರ್ತ್ ಗೆ ಫೇಸ್ ಇದೆ ಅಲ್ವಾ? ಆಲ್ ರೈಟ್. ಮೊದಲನೇದಾಗಿ ನಾವು ವೈಡ್ ಆಂಗಲ್ಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ನಮಗೆ ಮನೆ ಕಟ್ಟೋದಕ್ಕಿಂತ ಮುಂಚೆ ಎಷ್ಟು ಮಾಹಿತಿಗಳು ನಮಗೆ ಅದರಿಂದ ಸಿಕ್ಕಿದೆ ಅಂದ್ರೆ ಅದನ್ನ ಇಟ್ಕೊಂಡು ಬೇಸಾಗಿ ನಮಗೆ ಒಂದು ಪ್ಲಾನ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಒಂದು ನಿಜ ಹೇಳಬೇಕು ಅಂದ್ರೆ ಒಂದು ಧೈರ್ಯ ಮತ್ತು ಒಂದು ಪುಷ್ ನಿಮ್ಮ ವೈಡ್ ಆಂಗಲ್ ವಿಡಿಯೋ ಇಂದ ಸಿಕ್ಕಿದೆ. ಯಾಕೆಂದ್ರೆ ಒಂದು ಕಾಸ್ಟ್ ಎಫೆಕ್ಟಿವ್ ಮನೆ ನಾವು ಕಟ್ಟಬಹುದು, ಒಂದು ಬಜೆಟ್ ಇಟ್ಕೊಂಡು ಹೇಗೆ ಒಂದು ಮನೆ ಕಟ್ಟೋದು, ಅಂಡ್ ಇಟ್ ಈಸ್ ಆಲ್ಸೋ ಇಕೋ ಫ್ರೆಂಡ್ಲಿ. ಆ ಎಲಿಮೆಂಟ್ ಹೇಗೆ ಬಳಸ್ಬೋದು ಅನ್ನೋದು ಒಂದು ಧೈರ್ಯ ನೀವು ಕೊಟ್ರಿ. ಹೌದು, ನೀವು ಹೇಳಿದ ಹಾಗೆ ಇದು ಒಂದು ಎನ್ವೈರನ್ಮೆಂಟಲ್ ಇಕೋ ಫ್ರೆಂಡ್ಲಿ ಹೌಸ್ ವಿತ್ ಫ್ಯೂಷನ್ ಎಲಿಮೆಂಟ್ಸ್ ಆಫ್ ಅ ಕಂಟೆಂಪ್ರರಿ ಆರ್ ಮಾಡರ್ನ್
ಓಕೆ ಮೆಟೀರಿಯಲ್ಸ್. ಓಕೆ ಯಾಕೆ ಅಂದರೆ ಸ್ಥಳೀಯವಾಗಿ ಇಲ್ಲಿ ಏನ್ ಸಿಗುತ್ತೋ ನಾವು ಅದನ್ನ ಯೂಸ್ ಮಾಡಬೇಕು ಅನ್ನೋ ಒಂದು ಆಸೆ. ಸ್ಥಳೀಯವಾಗಿ ಸಿಗ್ತಾ ಇರುವಂತ ಒಂದು ಲ್ಯಾಟರೈಟ್ ಸ್ಟೋನ್ ಇರ್ಬೋದು, ಇಲ್ಲಿ ಬಳಸಬೇಕಾಗಿರುವಂತಹ ಒಂದು ನಿಮ್ಗೆ ಬಾವಿ ಆಗಿರಬಹುದು, ಇಲ್ಲ ಅಂದ್ರೆ ಒಂದು ಕಂಬದ ಪಿಲ್ಲರ್ಗಳಾಗಿರ್ಬೋದು. ವಿ ವಾಂಟೆಡ್ ಇಟ್ ಟು ಬಿ ಲೋಕಲಿ ಸೋರ್ಸ್. ಹಾಗೇನೆ ಕೆಲವು ಎಲಿಮೆಂಟ್ಗಳು ನಾವು ಸಿಮೆಂಟ್ನ ಯಾಕೆ ಯೂಸ್ ಮಾಡಿದೀವಿ ಅಂದ್ರೆ ಟು ರೀಇನ್ಫೋರ್ಸ್ ದಿಸ್ ಬಿಲ್ಡಿಂಗ್. ನಾನು ಆಗ್ಲೇ ಹೇಳ್ದಾಗೆ ಇದು ಪರಿಸರ ಮತ್ತು ಈ ವಾತಾವರಣ ಇರೋದು ಬಹು ಮಳೆ ಬರುವಂತ ವಾತಾವರಣ. ಚಿಕ್ಕಮಗಳೂರು, ಶೃಂಗೇರಿ ಪ್ರಾಂತ್ಯದಲ್ಲಿ ಒಂದು 200 mm ಅಷ್ಟು ಮಳೆ ಬರುತ್ತೆ. ಮಳೆ ವಾತಾವರಣದಲ್ಲಿ ಸತತವಾಗಿ ಒಂದು 8 ತಿಂಗಳು ಮಳೆ ಇರುತ್ತೆ. ಸೊ ಹಾಗ ಕಾರಣ ನಮಗೆ ಒಂದು ರೀಇನ್ಫೋರ್ಸ್ ಆಗೋ ಕಾರಣಕ್ಕಾಗಿ ನಾವು ಪಿಲ್ಲರ್ಸ್ ಯೂಸ್ ಮಾಡಬೇಕು. ಕೆಲವು ಸಾಲಿಡ್ ಬ್ಲಾಕ್ಸ್ ಆಗಿರ್ಬೋದು, ಸಿಮೆಂಟ್ ಇಂಟರ್ನಲ್ ವಾಲ್ಸ್ಗೋಸ್ಕರ ಯೂಸ್ ಮಾಡಬೇಕಾಗಿ ಬಂದಿದೆ. ಇಟ್ ಈಸ್ ಅ ಫ್ಯೂಷನ್ ಥೀಮ್, ಬಟ್ ಮೋರ್ ಟುವರ್ಡ್ಸ್ ದ ಎಲಿಮೆಂಟ್ಸ್ ಆಫ್ ನೇಚರ್. ಆಮೇಲೆ ಈ ಸೈಟ್ ಕೂಡ ಇದು ಗದ್ದೆಯನ್ನ ಕನ್ವರ್ಟ್ ಮಾಡಿ ಲೇಔಟ್ ಮಾಡಿರುವಂತ ಏರಿಯಾ. ಸೊ ಹಾಗಾಗಿ ಬಹುಶಃ ಇಲ್ಲಿ ನೀರಿನ ಒಂದು ಪಸೆ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಖಂಡಿತ. ಸೊ ಹಾಗಾಗಿ ನೀವು ಈ ಫೌಂಡೇಶನ್ ಕೂಡ ಬಹಳ ಸ್ಟ್ರಾಂಗ್ ಆಗಿ ಹಾಕಿರ್ಬೇಕಲ್ವಾ? ಖಂಡಿತ. ನಮ್ದು ಒಂದು ಸಾಧಾರಣ ಒಂದು 6.5 ಅಡಿಯಿಂದ 7 ಅಡಿ ಫೌಂಡೇಶನ್ ನಾವು ಮಾಡಿದೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೀಇನ್ಫೋರ್ಸ್ ದಿಸ್ ಪ್ಲೇಸ್. ಸೊ ನಮಗೆ ಫೌಂಡೇಶನ್ಗೆ ಬಹು ದುಡ್ಡು ಖರ್ಚಾಗಿರುತ್ತೆ, ಬಹಳ ಖರ್ಚಾಗಿರುತ್ತೆ. ಎಲ್ಲರೂ ಅಂತಾರೆ ಸಸ್ಟೈನಬಲ್ ಹೌಸ್, ಇಕೋ ಫ್ರೆಂಡ್ಲಿ ಹೌಸ್ ಕ್ಯಾನ್ ಬಿ ಕಾಸ್ಟ್ ಎಫೆಕ್ಟಿವ್ ಅಂತ. ಬಟ್ ಇಟ್ ಈಸ್ ಆನ್ ದ ಕಾಂಟ್ರರಿ. ನಾವು ಆದಷ್ಟು ಸಸ್ಟೈನಬಲ್ ಮಾಡಕ್ ಹೋದಾಗ ಇಟ್ ಈಸ್ ಲಿಟಲ್ ಟುವರ್ಡ್ಸ್ ದ ಕಾಸ್ಟ್, ಬಟ್ ಇಟ್ ಈಸ್ ರಿಕ್ವೈರ್ಡ್ ಅಂಡ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಒಂದು ಭಯದಿಂದ ಹೆದರ್ಕೊಂಡು ನಾವು ಸಸ್ಟೈನಬಿಲಿಟಿ ಕಡೆ ಹೋಗಿಲ್ಲ ಅಂದ್ರೆ ಮುಂದೆ ಬರೋ ಜನರೇಷನ್ ಕೂಡ ಇಟ್ ವಿಲ್ ಬಿ ಮೋರ್ ಕನ್ವೀನಿಯಂಟ್ ಟು ಬಿಲ್ಡ್ ಅ ಹೌಸ್ ಇನ್ ಸಿಮೆಂಟ್ ಇಂದ ಆಗಿರ್ಬೋದು, ಇಲ್ಲ ಸಾಲಿಡ್ ಬ್ಲಾಕ್ಸ್ ಇಂದ ಆಗಿರ್ಬೋದು, ಕಟ್ಟುಬಿಡ್ಬೋದು. ಬಟ್ ಇಲ್ಲಿ ಆ ಸಸ್ಟೈನಬಿಲಿಟಿ ವಾಪಸ್ ಬರಬೇಕು. ಆ ಕಾರಣಕ್ಕೋಸ್ಕರ ವಿ ವಾಂಟ್ ಟು ಡೂ ದಟ್. ವೆರಿ ನೈಸ್. ವೀಕ್ಷಕರು, ಇದೀಗ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂತ ಮನೆ ಈ ತರ ಅಡಿಕೆ ಮರದ ಕನೆಕ್ಷನ್, ಬ್ರಿಡ್ಜ್. ಸೊ ಇಲ್ಲಿ ಬಂದ್ರೆ ಎಸ್, ಇದು ಮನೆಯ ಎಂಟ್ರೆನ್ಸ್ ಆಗ್ಲಿಕ್ಕಿದೆ. ಇದು ನಮ್ಮ ಒಂದು ಜಗಲಿ ಕಾನ್ಸೆಪ್ಟ್ ಅಲ್ಲಿ. ಸಾಧಾರಣವಾಗಿ ಜಗಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ವಿಸ್ತಾರವಾಗಿ ಕಟ್ತಿದ್ರು. ಆಚೆಯಿಂದ ದಣಿದು ಬಂದ ತಕ್ಷಣ, ಜಗಲಿ ಕೂತಿದ ತಕ್ಷಣ ಒಬ್ಬರಿಗೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಶಾಂತಿ ಸಿಗ್ತಿತ್ತು ಆ ಶೆಕೆಯಲ್ಲಿ ಬಂದ್ರು. ನಮ್ಮಲ್ಲಿ ಇರುವಂತಹ ಎಷ್ಟು ಜಾಗದ ಚೌಕಟ್ಟಿದೆಯೋ ಅದನ್ನ ಉಪಯೋಗಿಸಿ ಒಂದು ಜಗಲಿಯ ಪರಿಕಲ್ಪನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದು ನಾರ್ತ್ ಫೇಸಿಂಗ್. ಇಲ್ಲಿ ಒಂದು ಡಬಲ್ ಡೋರ್, ಟ್ರೆಡಿಷನಲ್ ಡಬಲ್ ಡೋರ್ ಬರುತ್ತೆ. ಎಂಟರ್ ಆಗ್ತೀವಿ. ಎಂಟರ್ ಆಗಿದ ತಕ್ಷಣ ಈ ಮನೆಯ ಒಂದು ಹೈಲೈಟ್ ಅಂತಾನು ಹೇಳಬಹುದು, ನಮ್ಮ ಒಂದು ಚಿಕ್ಕ ತೊಟ್ಟಿ ಮನೆ. ತೊಟ್ಟಿ, ಓಕೆ. ಸೊ ಇಲ್ಲಿ ಬರ್ತದೆ ಅಲ್ವಾ? ಈಗ ಊಹೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದ್ರೆ ಇಲ್ಲಿ ತೊಟ್ಟಿ ಇಲ್ಲ ಅಂತ ಕಾಣುತ್ತೆ. ಬಟ್ ಹಾಗೆ ಮನೆ ಬೆಳೆದಂತೆ ಇಲ್ಲಿ ಒಂದು ತೊಟ್ಟಿ ಮನೆ ಬರುತ್ತೆ. ಇಲ್ಲಿ ಎಂಟರ್ ಆಗಿದ ತಕ್ಷಣ ಒಂದು 4 ಕಂಬ ಒಳಗೊಂಡಂತಹ ಕಲ್ಲಿನ ಕಂಬದೊಂದಿಗೆ ಇಟ್ಟಂತಹ ಒಂದು ತೊಟ್ಟಿ ಮನೆ. ಇಲ್ಲಿ ಮೇಲ್ಗಡೆ ನಮಗೆ ತೊಟ್ಟಿ ಮನೆಗೆ, ಟ್ರೆಡಿಷನಲ್ ತೊಟ್ಟಿ ಮನೆಯಲ್ಲಿ ನೀವು ನೋಡಿರ್ಬೋದು, ಮಳೆಯನ್ನು ಬೀಳೋ ತರ ಇರುತ್ತೆ. ಆ ನೀರುಗಳು ಇಳಿಯೋದು, ಅದರದೆಲ್ಲ ಒಂದು ಒಳ್ಳೆ ಚೆನ್ನಾಗಿ ಕಾಣುವಂತ ಲುಕ್ ಇರುತ್ತೆ. ನಮಗೆ ಒಂದು ಇಲ್ಲಿ ಮಾಡೋ ಐಡಿಯಾ ಇತ್ತು, ಆದರೆ ಇಲ್ಲಿ ಬರುವ ಮಳೆ ರಭಸಕ್ಕೆ ನಮಗೆ ಅಷ್ಟು ಚಿಕ್ಕ ಜಾಗ ಇರೋದ್ರಿಂದ ತೊಟ್ಟಿಗೆ ನೀರು ಹಾರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ. ಸೊ ಆ ಪರಿಕಲ್ಪನೆ ಬಿಟ್ಟು ನಮಗೆ ಬೆಳಕು ಬೇಕಿತ್ತು, ಮಳೆ ಬಿದ್ದಾಗ ಕಾಣುವಂತಿರ್ಬೇಕು. ಸೊ ಹಾಗೆ ಒಂದು ಸ್ಕೈಲೈಟ್ ಮಾಡಿಸ್ತಾ ಇದೀವಿ ಮೇಲ್ಗಡೆ. ಸೊ ಅಲ್ಲಿಂದ ಬೆಳಕು ಬೀಳುತ್ತೆ ಇಲ್ಲಿಗೆ. ಸೊ ತೊಟ್ಟಿ ಮನೆಯದೇ ಒಂದು ಪರಿಕಲ್ಪನೆ, ಆದ್ರೆ ಅದು ಕ್ಲೋಸ್ ಇರುತ್ತೆ, ನೀರು ಬೀಳೋದಿಲ್ಲ, ಉಳಿದಂತೆ ಬೇರೆಲ್ಲ ಎಲಿಮೆಂಟ್ಸ್ ಇರುತ್ತೆ. ಈಗ ಈ ಮನೆ ಏನು ಕನ್ಸ್ಟ್ರಕ್ಷನ್ ಸ್ಟೇಜ್ ನಲ್ಲಿದೆ, ನೀವು ಗ್ರೌಂಡ್ ಲೆವೆಲ್ ನೋಡ್ಕೊಂಡು ಬಂದಿದ್ದೀರಿ. ಒಂದು ಮನೆ ಶೇಪ್ ಪಡೆಯೋ ಒಂದು ಏನು ಪ್ರಾಸೆಸ್ ಇದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದು? ಐ ಮೀನ್, ನೀವು ಇದರಲ್ಲಿ ಕ್ಲೋಸ್ಲಿ ಇನ್ವಾಲ್ವ್ಡ್ ಈ ಒಂದು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ, ನಿಮ್ಗೆ ಯಾವ ತರದ ಫೀಲಿಂಗ್ ಒಂದು ಮೇಲೆ ಮೇಲೆ ಬರ್ತಿದ್ದಂಗೆ? ನಮಗೆ ಏನ್ ಅನ್ಸುತ್ತೆ ಅಂದ್ರೆ, ಮನೆ ಕಟ್ಟದ ಮೇಲೆ ಅದು ಕಾಣುವಂತ ಒಂದು ಲುಕ್ ಹೇಗಿದೆಯೋ ಅದಕ್ಕಿಂತ ಬದಲಾಗಿ ಮನೆ ಸ್ಟಾರ್ಟ್ ಮಾಡಿದಾಗಿಂದ ಮನೆ ಹೇಗೆ ಬೆಳೆಯುತ್ತೆ ಅನ್ನೋದು ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ನಮಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಯಾಕೆಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಒಂದು ಮಗು ಬೆಳೆದು ದೊಡ್ಡವರಾಗಿ ಒಂದು ವಯಸ್ಸಿಗೆ ಬರ್ತಾರಲ್ಲ, ಹಾಗೆ ನಮ್ಮ ಮನೆ ಕೂಡ ಅದು ಬೆಳೀತಾ ಹೋಗುತ್ತೆ. ಯಾಕೆಂದ್ರೆ ನಾವು ನೋಡಿದಾಗ ಜಾಗ ಇದು ಒಂದು ಪ್ರದೇಶ, ಒಂದು ಸ್ಟೇಬಲ್ ಆಗಿರುವಂತ ಒಂದು ಫ್ಲಾಟ್ ಜಾಗ ಆಗಿತ್ತು. ಅದರಲ್ಲಿ ಒಂದು ಬಾವಿ ಬಂತು. ಬಾವಿ ಬಂದು ಕೂಡಲೇ ಒಂದು ಫೌಂಡೇಶನ್ ಅಂತ ಬಂತು. ಅದು ಒಂದು ಸ್ಟೇಜ್ ಆಯ್ತು.
ಆ ಸ್ಟೇಜ್ ಇಂದ ಒಂದು ಗ್ರೌಂಡ್ ಫ್ಲೋರ್ ಬರ್ತಿದ್ದಂಗೆ ಒಂದು ವಯಸ್ಸು ಬೆಳೆದ ಹಾಗೆ ಮನೆ, ಹಾಗೆ ಮತ್ತೆ Okay. ಸೆಕೆಂಡ್ ಫ್ಲೋರ್ ಬಂದಾಗ ಇನ್ನೂ ಸ್ವಲ್ಪ ಬೆಳೆದ ಹಾಗೆ. ಸೊ Okay. ಹಾಗೆ ಹೀಗೆ ಮನೆ ಬೆಳೀತಾ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಓಕೆ. ಅದು ನೋಡೋದಿಕ್ಕೆ ಬೇರೆ ಇರುತ್ತೆ, ಮನೆ ಆದ್ಮೇಲೆ ಬರುವಂತ ಒಂದು ಲುಕ್ ಬೇರೆ ಬರುತ್ತೆ. ಸೊ ಆ ಪ್ರಾಸೆಸ್ ಇಟ್ ಇಸ್ ಅ ಜರ್ನಿ ಅಂತ ಅನ್ಸುತ್ತೆ ನನಗೆ. ಓಕೆ. ಸೊ ವೆರಿ ನೈಸ್ ದಟ್ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಖಂಡಿತ. ಪ್ರಾಸೆಸ್ ನೌ. ಖಂಡಿತ. ನಾವು ಊಹೆ ಮಾಡಿದಾಗ ಒಂದು ಸ್ಟೇಜ್ ಇತ್ತು. Okay. ನಮಗೆ ಪ್ಲಾನ್ ಅನ್ನ ನಾವು ಒಂದು ನಮ್ಮ ಆರ್ಕಿಟೆಕ್ಟ್ ಕೊಟ್ಟಾಗ ಒಂದು ಪ್ಲಾನ್ ನಮ್ಗೆ ಎಷ್ಟು ಖುಷಿ ಕೊಡುತ್ತೋ, ಆಗ ಪ್ಲಾನ್ ಆಗಿ ಅದು ಒಂದು ಮೆಟೀರಿಯಲೈಸ್ ಆದ್ಮೇಲೆ ಹೇಗ್ ಬಂತು, ಅದು ಒಂದು ಕುತೂಹಲ. ಇನ್ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಹೋಗ್ತಿದ್ದಂಗೆ ಬೆಳೀತಾ ಇರುತ್ತೆ ಮನೆ, ಒಂದು ಆಡ್ ಆಗ್ತಾ ಇರುತ್ತೆ, ಒಂದೊಂದು ಎಲಿಮೆಂಟ್ ಕಮ್ಮಿ ಆಗ್ತಾ ಇರುತ್ತೆ. ಹೇಗೆ ನಮ್ಮ ಲೈಫ್ ಅಲ್ಲಿ ಕಷ್ಟ ಸುಖ ಬರ್ತಾ ಇರುತ್ತೋ ಹಾಗೆ ಇದು ಒಂದೊಂದು ಹೊಸ ಎಲಿಮೆಂಟ್ ಆಡ್ ಆಗ್ತಿದ್ದಂಗೆ ಖುಷಿ ಆಗುತ್ತೆ. ಓಹ್, ಇಲ್ಲಿ ಒಂದು ಹೊಸ ಎಲಿಮೆಂಟ್ ಕಾಣಿಸ್ತಾ ಇದೆಯಲ್ಲ ನಮಗೆ ಅಂತ. ಹಾಗೆ ಕೆಲವುದನ್ನ ಬಿಟ್ಕೊಡ್ಬೇಕಾಗಿ ಬರುತ್ತೆ, ಯಾಕೆಂದ್ರೆ ಇಲ್ಲಿ ನಮ್ಗೆ ಪರಿಸರ ಸಪೋರ್ಟ್ ಮಾಡದೇ ಇರ್ಬೋದು. ಸೊ ಅದನ್ನ ಬಿಟ್ಕೊಡ್ಬೇಕಾಗಿ ಬರುತ್ತೆ. So ಹಾಗೆ ಜರ್ನಿ. ರೈಟ್. ನಿಮ್ಮ ಆರ್ಕಿಟೆಕ್ಟ್ ಯಾರು ಈ ಮನೆಗೆ, ಮತ್ತು ಅವ್ರದ್ದೊಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ? ಖಂಡಿತ. ಆರ್ಕಿಟೆಕ್ಟ್ ಬಂದು ಅರ್ಪಿತಾ HS ಅಂತ. ಅವಳು ನನ್ನ ಸಹಪಾಠಿ, ನಾನು ಅವಳು ಒಟ್ಟಿಗೆ ಓದಿದ್ದು ಸ್ಕೂಲಲ್ಲಿ. ಹೌ ವಿ ಕ್ಯಾನ್ ಫ್ಯೂಸ್ ಲೈಕ್ ಟ್ರೆಡಿಷನಲ್ ಮಾಡರ್ನ್, ಹೇಗೆ ನಾವು ಮರ್ಜ್ ಮಾಡ್ಬೋದು ಅನ್ನೋದು. ಸೊ ಎಲ್ಲ ಐಡಿಯಾ ಇಂದ ಹಿಡಿದು ದ ಹೋಲ್ ಪ್ಲಾನಿಂಗ್ ಅಂಡ್ ಎವ್ರಿಥಿಂಗ್ ಎಲ್ಲ ನನಗೆ ಅವರೇ ಕೊಟ್ಟಿರೋದು. ಇದು ನಮ್ಮ ಈಶಾನ್ಯ ಮೂಲೆ ಬಂತು, ನಾರ್ತ್ ಈಸ್ಟ್ ಕಾರ್ನರ್. ಸೊ ನೀವು ನೋಡಿರ್ಬೋದು, ನಮ್ಮ ದೇವರ ಮನೆಗೆ ಒಂದು ಬಾಗಿಲು ಅಥವಾ ಕೋಣೆ ಇಲ್ಲ. ಇಟ್ ಇಸ್ ಅನ್ ಓಪನ್ ಪೂಜಾ ರೂಮ್ ನಮಗೆ. ಬಟ್ ಮೇನ್ ಇಂಟೆನ್ಷನ್ ಅದೇ ಇತ್ತು ನಮಗೆ. ವಿ ವಾಂಟೆಡ್ ಅನ್ ಓಪನ್ ಪೂಜಾ ಹೌಸ್. ಈ ಏರಿಯಾದಲ್ಲಿ ಬರುತ್ತಲ್ವಾ, ಈ ಕಾರ್ನರ್ ಅಲ್ಲಿ ನಮಗೆ ಪೂಜಾ ರೂಮ್. ಹಂಗೆ ಇಲ್ಲಿಂದ ಸ್ಕೈಲೈಟ್ ಕೂಡ ಸಿಗುತ್ತೆ. ಓಕೆ. ಒಂದು ಕಲ್ಪನೆ ಇರುತ್ತೆ ನಮಗೆ, ದೇವರ ಮನೆ ಮೇಲೆ ಭಾರ ಬೀಳಬಾರ್ದು, ಯಾರು ನಡಿಬಾರ್ದು ಅನ್ನೋದಕ್ಕೆ. ಸೊ ಅದನ್ನೇ ನಾವು ನಮ್ಮ ಆರ್ಕಿಟೆಕ್ಟ್ ತಿಳಿಸಿದ್ವಿ. ಸೊ ಅವ್ರು ಹೇಳಿದ್ರು, ಓಕೆ, ನಾವ್ ಹೇಗಿದ್ರು ಇಲ್ಲೊಂದು ಸ್ಕೈಲೈಟ್ ಕೊಡ್ತಾ ಇದೀವಿ ಕೋರ್ಟ್ಯಾರ್ಡ್ಗೆ, ವೈ ನಾಟ್ ವಿ ಗಿವ್ ಇಟ್ ದ ಹೋಲ್ ಪೋರ್ಷನ್ ಆಫ್ ಪೂಜಾ ರೂಮ್ ಆಸ್ ಅ ಸ್ಕೈಲೈಟ್ ಅಂತ ಕನ್ವರ್ಟ್ ಮಾಡೋಣ ಅಂತ. ನಮಗೂ ಅದು ಇಷ್ಟ ಆಯ್ತು, ಯಾಕೆಂದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಂಡ್ ಸನ್ರೈಸ್ ಆ ಕಡೆಯಿಂದಾನೇ ಆಗೋದು ನಮ್ಗೆ. ಸೊ ದ ಫಸ್ಟ್ ರೇಸ್ ಈ ಕಡೆ ಬರ್ತಿದ್ದ ಹಾಗೇನೆ ಇಲ್ಲಿಂದ ನಮ್ಗೆ ಲೈಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಲುಕ್ಸ್ ವೆರಿ ನೈಸ್. ಅರ್ಲಿ ಮಾರ್ನಿಂಗ್ ಬಂದಾಗ, ಸನ್ರೈಸ್ ಆದಾಗ ಬೆಳಕು ಬೀಳುತ್ತೆ. ಹಾಗೆ ನಮ್ಗೆ ಓಪನ್ ಪೂಜಾ ರೂಮ್ ಕಾನ್ಸೆಪ್ಟ್ ಇತ್ತು. ಸೊ ಇಲ್ಲಿ ನಾವು ಪೂಜಾ ರೂಮ್ದು ನಮ್ದು ಗೋಡೆಯಲ್ಲಿ ಎಲ್ಲ ದೇವರುಗಳಿದ್ದು, ನಮಗೆ ಒಂದು ಕೂರೋದಿಕ್ಕೆ ಒಂದು ಸ್ವಲ್ಪ ಜಾಗ ಬೇಕಿತ್ತು. ಒಂದು ಸಾಧಾರಣವಾಗಿ ಆರಾಮಾಗಿ ಕೂತು ಪೂಜೆ ಮಾಡೋದಕ್ಕೆ ಒಂದು ಜಾಗ, ಒಂದು ನಮಸ್ಕಾರ ಹಾಕೋದಕ್ಕೆ ಒಂದು ಜಾಗ. ಸೊ ಅಷ್ಟು ಜಾಗನ ನಾವು ಇಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ. ಎಸ್, ಇದು ನಮ್ದು ಲಿವಿಂಗ್ ಏರಿಯಾ ಬರುತ್ತೆ. ಲಿವಿಂಗ್ ಏರಿಯಾದಲ್ಲಿ ಸೊ ನಮ್ಗೆ ಒಂದು ಟ್ರೆಡಿಷನಲ್ ಹೇಗ್ ಬೇಕೋ ಹಾಗೆ ವಿಂಡೋ ಬೇಕಿತ್ತು. 2 ವಿಂಡೋ ಮಾಡಿಸಿದೀವಿ. ಆದ್ರೆ ಇಲ್ಲೊಂದು ಹೈಲೈಟ್ ಲಿವಿಂಗ್ ರೂಮ್ ಅಲ್ಲಿ ಏನು ಅಂದ್ರೆ ರೆಡ್ ಆಕ್ಸೈಡ್ ಬಳಸ್ತಾ ಇದೀವಿ ಆಸ್ ಅ ಫ್ಲೋರಿಂಗ್. ಅದು ಈಗಿನ ಟೈಮ್ ಅಲ್ಲಿ ಒಂದು ಚಾಲೆಂಜಿಂಗ್ ಥಾಟ್ ಅದು, ಯಾಕೆಂದ್ರೆ ರೆಡ್ ಆಕ್ಸೈಡ್ ಸ್ವಲ್ಪ ಫೇಡ್ ಆಗ್ತಾ ಇದೆ. ಇಟ್ ಈಸ್ ಗೆಟಿಂಗ್ ರೀಪ್ಲೇಸ್ಡ್ ಬೈ ಮಾಡರ್ನ್ ಟೈಲ್ಸ್ ಆಗಿರ್ಬೋದು, ಬೇರೆ ತರದ ಫ್ಲೋರಿಂಗ್ ಆಗಿರ್ಬೋದು. ಬಟ್ ನಮ್ಗೆ ಅದನ್ನ ರಿವೈವ್ ಮಾಡೋ ಒಂದು ಆಸೆ ರೆಡ್ ಆಕ್ಸೈಡ್ನ. ಸೊ ಅದಕ್ಕೋಸ್ಕರ ವಿ ವಾಂಟ್ ಟು ಬ್ರಿಂಗ್ ಇಟ್ ಬ್ಯಾಕ್ ಇಲ್ಲಿಗೆ. ಸೊ ನಮ್ಮಲ್ಲೂ ಸುಮಾರು ಜನ ರೆಡ್ ಆಕ್ಸೈಡ್ ಹಾಕೋರು ಇದ್ದಾರೆ. ದ ಓನ್ಲಿ ಥಿಂಗ್ ಇಸ್ ದಟ್ ಅವರಿಗೆ ಒಂದು ಸಪೋರ್ಟ್, ಒಂದು ಪುಷ್ ಬೇಕು ಇವಾಗ. ಸೊ ನೀವ್ ಹೇಗೆ ನಮಗೆ ಪುಷ್ ಕೊಟ್ರು ಮನೆ ಕಟ್ಟಕ್ಕೆ, ನಾವು ನಮ್ ಕೈಲಾದ ಒಂದು ಸಣ್ಣ ಪುಷ್ ಮಾಡೋಣ ಇದಕ್ಕೆ, ವಾಪಸ್ ರೆಡ್ ಆಕ್ಸೈಡ್ ಬರ್ಲಿ ಅಂತ. ಯಾಕೆಂದ್ರೆ ಅದಕ್ಕೆ ತುಂಬಾ ಅದರದೇ ಆದಂತ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಜ. ಸೊ ದಿಸ್ ಈಸ್ ಲಿವಿಂಗ್ ಏರಿಯಾ. ಹಾಗೇನೆ ಇಲ್ಲಿ ಬಂದ್ರೆ ಇದು ಗ್ರೌಂಡ್ ಫ್ಲೋರ್ ನ ಒಂದು ಬೆಡ್ರೂಮ್ ಅಲ್ವಾ? ಇದು ನಮ್ಗೆ ಥಾಟ್ ಇದ್ದಿದ್ದು ಇದು ಬೆಡ್ರೂಮ್ ತರಾನೇ ಯೂಸ್ ಮಾಡೋಣ, ಬಟ್ ಆಲ್ಸೋ ಕೈಂಡ್ ಆಫ್ ಮಲ್ಟಿಪರ್ಪಸ್ ರೂಮ್. ನನ್ನ ವೈಫ್ ಡಾನ್ಸರ್ ಆಗಿರೋದ್ರಿಂದ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಒಂದು ಜಾಗ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಷ್ಟು ಉತ್ತಮ ಫಸ್ಟ್ ಫ್ಲೋರ್ ಗಿಂತ, ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಶಬ್ದ ಬರಬಹುದು. ಐ ಡೋಂಟ್ ವಾಂಟ್ ಹರ್ ಟು ಫೀಲ್ ಕಾನ್ಶಿಯಸ್ ಲೈಕ್ ಶಬ್ದ ಬರುತ್ತಾ ಬೇಡ. ಸೊ ಇದು ಒಂಥರ ಅವ್ರಿಗೆ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳುವಂತ ಸ್ಥಳನೂ ಆಗ್ಬೋದು. ಲೇಟರ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಬೆಡ್ರೂಮ್ ತರನು ಮಾಡಬಹುದು. ಇದರಲ್ಲಿ ನಾವು ಒಂದು ಎಲಿಮೆಂಟ್ ಅಂದ್ರೆ ಒಂದು ಬೇ ವಿಂಡೋ ಬರುತ್ತೆ ಇಲ್ಲಿ ವಿತ್ ಕ್ರಾಸ್ ವೆಂಟಿಲೇಷನ್ ಆ ಕಡೆಗೆ. ಈ ಬೇ ವಿಂಡೋಗೂನು ವಿ ಆರ್ ಟ್ರೈಂಗ್ ಟು ಗೆಟ್ ಅ ವುಡನ್ ವಿಂಡೋಸ್, ಹಾಫ್ ಅಂಡ್ ಹಾಫ್ ವಿಂಡೋ. ಮುಂಚಿನ ಕಾಲದಲ್ಲಿ ನೋಡಬಹುದು ನೀವು, ಮೇಲ್ಗಡೆ ಅರ್ಧ ಓಪನ್ ಮಾಡಿ ಕೆಳಗಡೆ ಅರ್ಧ ಕ್ಲೋಸ್ ಇರಬಹುದು. ಸೊ ಇದು ನನ್ನ ವೈಫಿಗೆ ಬಹಳ ಪ್ರಿಯವಾದಂತ ಒಂದು ವಿಂಡೋ. ಅದನ್ನೇ ಮಾಡ್ಸೋಣ, ಒಳ್ಳೆ ಲುಕ್ ಕೊಡುತ್ತೆ ಮನೆಗೆ. ನಾವು ಸಬ್ಕಾನ್ಶಿಯಸ್ಲಿ ನಮಗೆ ಅದು ಕೂತ್ಬಿಟ್ಟಿದೆ, ನನಗೆ ಬೇಕು ಅನ್ನೋದೊಂದು. ರೈಟ್. ಇದು ಗ್ರೌಂಡ್ ಫ್ಲೋರ್ ನ ಸೆಕೆಂಡ್ ಬೆಡ್ರೂಮ್ ಅಲ್ವಾ? ಹೌದು. ಇದು 2 ಬೆಡ್ರೂಮ್. ಅಗೇನ್ ಟೋಟಲ್ ಗ್ರೌಂಡ್ ಫ್ಲೋರ್ ನಲ್ಲಿ ಆರ್ಕಿಟೆಕ್ಟ್ ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈಗಿನ ಕಲ್ಪನೆಯಲ್ಲಿ ಒಂದು ತೊಟ್ಟಿ ಮನೆ ಮಾಡಿ
ದೇವರ ಮನೆ, ಲಿವಿಂಗ್ ಹ್ಮ್. ರೂಮ್, ಕಿಚನ್ ಇಟ್ಟು 2 ಬೆಡ್ರೂಮ್ ಮಾಡೋದು ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆರ್ಕಿಟೆಕ್ಟ್ಗಳಿಗೆ. ಕರೆಕ್ಟ್. ಬಟ್ ಸೊ ಇವನ್ನೆಲ್ಲ ಒಂದೇ ಕಡೆ ಅಕಾಮಡೇಟ್ ಮಾಡೋದು ಕಷ್ಟ ಕಷ್ಟ. ಅಲ್ವಾ, ಹೌದು. ಗ್ರೌಂಡ್ ಫ್ಲೋರ್ ನಲ್ಲೇ. ಹಾ. ಓಕೆ. ಇದು ನಮ್ದು ಮಾಸ್ಟರ್ ಬೆಡ್ರೂಮ್ ಹ್ಮ್. ಈ ರೂಮ್ ಅಲ್ಲಿ. ಸೊ ಇದು ಒಂದು 16 ಫೀಟ್ ಹಾ. ಬರುತ್ತೆ ನಮಗೆ ಹ್ಮ್. ಉದ್ದ, 16 by 12 ಹತ್ರ, ಓಕೆ. ವಿತ್ ಅನ್ ಅಟ್ಯಾಚ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಅಲ್ವಾ. ಫೆಸಿಲಿಟಿ ಇದೆ. ಓಕೆ. ಹಂಗೇನೆ ಹೊರಗೆ ಬಂದ್ರೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಖಂಡಿತ. ಆ, ಇಲ್ಲಿ ಬಹುಶಃ ನೀವು ಜಾಲಿ ಹಾ, ಹೌದು. ಏನು ಜಾಲರಿ ಒಂದು ಒಂದು ಹಾಕಿ wall ಒಂದು ಹಾಕ್ತೀರಿ. ಸೆಪರೇಟರ್ ತರ ಮಾಡೋಣ. ರೈಟ್, ಸಪರೇಷನ್ಗೋಸ್ಕರ. ಓಕೆ. ಲಿವಿಂಗ್ ರೂಮ್ ಇದೆ ಆಪೋಸಿಟ್, ಹ್ಮ್. ಸೊ ಅದು ಆಕ್ವರ್ಡ್ ಆಗಬಾರ್ದು ಯಾರಿಗೆ ಅಂದ್ರು. ರೈಟ್. ಸೊ ಒಂದು ಸೆಪರೇಷನ್. ಕಿಚನ್ ನೀವು ನೋಡ್ಬೋದು, ಸಾಕಷ್ಟು ಬೆಳಕು ಮತ್ತು ಒಂದು ವಿಸ್ತಾರವಾಗಿ ಬರೋ ಥರ ಮಾಡಿದ್ದೀವಿ. ಇಲ್ಲಿ 2 ವಿಂಡೋ, ಇಲ್ಲಿ ನಮ್ಮದು ಸ್ಲ್ಯಾಬು ಮತ್ತು ನಮ್ಮದು ಒಲೆ ಬರುತ್ತೋ ಅಲ್ಲಿ Okay. ಇದಿರುತ್ತೆ. 2 ವಿಂಡೋ ಕೊಟ್ಟಿದ್ದೀವಿ. ಹಾಗೆ ಮೇಲ್ಗಡೆನೂ ಒಂದು ಸ್ಕೈಲೈಟಿಗೆ ಒಂದು ಅರೇಂಜ್ ಮಾಡಿದ್ದೀವಿ. ಓಕೆ. ಇಲ್ಲಿ ಮಳೆ ಯಾವಾಗಲೂ ಹ್ಮ್. ದಕ್ಷಿಣ ದಿಕ್ಕು, ಇದು ನಮ್ಮದು ಸೌತಿಗೆ ಬರುತ್ತೆ. ಹ್ಮ್. ಇಲ್ಲಿ ಮಳೆಯ ರಭಸ ಜಾಸ್ತಿ ಇರೋದ್ರಿಂದ ಅದನ್ನ ಒಂದು ಗಾಜ್ ಹಾಕಿ ಕವರ್ ಮಾಡಿ, ಬೆಳಕು ಕಾಂಪ್ರಮೈಸ್ ಆಗದೆ ಇರೋ ಥರ ಒಂದು ಗಾಜ್ ಬಿಟ್ಟಿದ್ದೀವಿ. ಇಲ್ಲಿ ಒಂದು 13 by 16 9 ಫೀಟ್ ಅಷ್ಟು ಮೆಜರ್ಮೆಂಟ್ ಬರುತ್ತೆ. ಇನ್ನೊಂದು ಐಡಿಯಾ ಏನಿತ್ತು ಅಂದರೆ, ವಿಲ್ ಹ್ಯಾವ್ ವೆರಿ ಮಿನಿಮಲ್ ವಾಲ್ಸ್ ಅಂತ, ಹ್ಮ್. ಇಂಟರ್ನಲ್ ವಾಲ್ಸ್ ಕಮ್ಮಿ ಮಾಡೋಣ, ಸೊ ದಟ್ ಆ ಸೆಪರೇಷನ್ ಬರದೆ ಇಲ್ಲಿ ಅಂತ ಅದೊಂದು ಥಾಟ್ ಇತ್ತು. ಹಾಗೆ ಹೀಗೂ ನೋಡ್ಬೋದು, ಇಲ್ಲಿ ಇಂಟರ್ನಲ್ ವಾಲ್ಸ್ ಕಮ್ಮಿ ಇದೆ. ಸೊ ನಾನು ತೊಟ್ಟಿ ಮನೆಗಳಲ್ಲಿ ನೋಡಿರೋ ತರ ಹಾ. ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಒಂದು ಅದು ಮಾಡರ್ನ್ ಹೌಸ್ ಆಗಿ ಬರ್ತಾ ಇದೆ. ಹಾ. ಸೊ ಬಟ್ ಎಲ್ಲ ಆಕ್ಟಿವಿಟಿ ಕೂಡ ಈಗ ತೊಟ್ಟಿಯ ಸುತ್ತಾನೇ ಇದೆ. ಸುತ್ತಾನೆ ಇದೆ. ಎಲ್ಲರನ್ನೂ ಒಟ್ಟಿಗೆ ನಾವು ನೋಡ್ಬೋದು, ನಿಜ. ಓಡಾಡೋದಾಗ್ಲಿ. ದಟ್ ಇನ್ಕ್ಲೂಸಿವ್ನೆಸ್ ಈಸ್ ಒನ್ ವೆರಿ ಯುನೀಕ್ ಫೀಚರ್ ಆಫ್ ಕೋರ್ಟ್ಯಾರ್ಡ್ ಹೌಸ್. ಕೋರ್ಟ್ಯಾರ್ಡ್ ಹೌಸ್ ಖಂಡಿತ. ಸೊ ಯಾರು ಮಿಸ್ ಆಗಲ್ಲ, ಹೌದು. ಎಲ್ಲರೂ ನೋಡ್ತಾ ಇರ್ಬೋದು. ಹೌದು. ಸೊ ಇಲ್ಲೊಂದು ಸ್ಮಾಲ್ ಯುಟಿಲಿಟಿ ಏರಿಯಾನ ಇದು. ಹಾ, ಇಲ್ಲಿ. ಇದು ನಮ್ದು ಹ್ಮ್. ಯುಟಿಲಿಟಿ ಏರಿಯಾ, ಹ್ಮ್. ಅಟ್ಯಾಚ್ ಟು ಕಿಚನ್. ಹ್ಮ್. ನಮಗೆ ಆಕ್ಚುಲಿ ಎಲ್ಲರೂ ಹೇಳಿದ್ರು, ನಾರ್ತ್ ಇಂದ ಎಂಟರ್ ಆಗಿದ್ ಕೂಡಲೇ Okay. ಸೌತಿಗೆ ಎಕ್ಸಿಟ್ ಆಗೋದು Okay. ಉತ್ತಮ ಅಲ್ಲ ಅಂತ. ಓಕೆ. ಸೊ ದಟ್ ಇಸ್ ಆಲ್ಸೋ ಸಮಥಿಂಗ್ ನಾವು ಕಲ್ತಿರೋದು ಇಲ್ಲಿ. ಹಾ. ಸೊ ಅದಕ್ಕೆ ಏನ್ ಮಾಡಿದೀವಿ, ಕಿಚನ್ ಇಂದ ಇನ್ಸ್ಟೆಡ್ ಆಫ್ ಎಕ್ಸಿಟಿಂಗ್ ಡೈರೆಕ್ಟ್ಲಿ ಟುವರ್ಡ್ಸ್ ಸೌತ್, ಹ್ಮ್. ನಾವು ಈ ತರ ವೆಸ್ಟಿಗೆ ಎಕ್ಸಿಟ್ ಆದ್ವಿ. ಓಕೆ. ಅಂಡ್ ನಮ್ಮ ಯುಟಿಲಿಟಿನೂ ಇಲ್ಲೇ ಬಂತು. ರೈಟ್. ಸೊ ನಮ್ದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ಏನಾದರೂ ಚೂಡು ಸಾಮಾನು ಇಟ್ಕೊಳ್ಳೋದಾಗಿರ್ಬೋದು, ಇಲ್ಲಿ ಹ್ಮ್. ನಾವು ಯುಟಿಲಿಟಿ ಪ್ಲಾನ್ ಮಾಡಿ ಇಲ್ಲಿಂದ ಸೊ ಇಲ್ಲಿಂದ ಎಕ್ಸಿಟ್ ಎಕ್ಸಿಟ್ ಆಗೋ ತರ. ಆ ಕಡೆ Okay. ಆಚೆ ಕಾರ್ ಪಾರ್ಕಿಂಗ್ ಇಂದನೂ ಹ್ಮ್. ಒಂದು ಎಂಟ್ರಿ, ಇಲ್ಲಿ ಹ್ಮ್. ಒಂದು ಗ್ರಿಲ್ ಡೋರ್ ಅಂಡ್ ಸೆಪರೇಷನ್ ಬರುತ್ತೆ. ಹ್ಮ್. ಸೊ ವಿ ಕ್ಯಾನ್ ಕಮ್ ಫ್ರಮ್ ಈ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಹಾ. ಪಕ್ಕ ನೋಡೋಕೆ ನಮಗೊಂದು ಮನೆ ಹೀಗೆ ಬರ್ಬೋದು ಅನ್ನೋ ಇಮ್ಯಾಜಿನೇಷನ್ ಬರೋದು ಒಂದು ರೀತಿಯ ಕಷ್ಟ ಹೊರಗಿನವರಿಗೆ. ಹೌದು. ನಿಮಗೊಂದು ಅಂದಾಜು ಇದೆಯಾ ನಮ್ಮ ಮನೆ ಹಿಂಗ್ ಬರುತ್ತೆ? ಆ ಅಂದಾಜಿದೆ. ಅದು ಹೇಗೆ ಅಂದ್ರೆ ಸಮ್ಟೈಮ್ಸ್ ಸರ್ಪ್ರೈಸು ಆಗುತ್ತೆ. ಓಕೆ. ಯಾಕೆಂದ್ರೆ ನಾವು ಯೋಚನೆ ಮಾಡಿರೋ ರೀತಿಯಲ್ಲಿ ನಮ್ಮ ಆಲೋಚನೆಗೂ ಆರ್ಕಿಟೆಕ್ಟ್ ಆಲೋಚನೆಗೂ ಅವರು ಯಾವಾಗಲೂ ಹೇಳ್ತಾರೆ, ನಾನು ಹಾ. ಪ್ಲಾನ್ ತೋರಿಸ್ತೀನಿ ನಿನಗೆ, ಹ್ಮ್. 3D ಇಮೇಜು ನೋಡ್ಬೋದು ನೀನು, ಹಾ. ಬಟ್ ಆನ್ ಗ್ರೌಂಡ್ ಏನ್ ಬರುತ್ತೋ ಹ್ಮ್. ದೇ ವಿಲ್ ಆಲ್ವೇಸ್ ಬಿ ಅ ಡಿವಿಯೇಷನ್. ಹ್ಮ್. ಸೊ ವಿ ಹ್ಯಾವ್ ಟು ಕೀಪ್ ಅ ಮಾರ್ಜಿನ್. ಒಂದು 20% ಡಿವಿಯೇಷನ್ ಇರುತ್ತೆ. Okay. ಎಷ್ಟೇ ಪರ್ಫೆಕ್ಟ್ ಪ್ಲಾನ್ ಕೊಟ್ರು ರೈಟ್. ಆ ಡಿವಿಯೇಷನ್ ಬರುತ್ತೆ, ಬಟ್ ದಟ್ ಈಸ್ ಅ ಗುಡ್ ಥಿಂಗ್. ಓಕೆ. ಯು ಕ್ಯಾನ್ ಇಮ್ಯಾಜಿನ್, ನಾವ್ ಎಷ್ಟು ಇಮ್ಯಾಜಿನ್ ಮಾಡಿದ್ರು ದೇರ್ ವಿಲ್ ಬಿ ಸಮ್ ಸರ್ಪ್ರೈಸಿಂಗ್ ಎಲಿಮೆಂಟ್ ದಟ್ ಕ್ಯಾನ್ ಕಮ್. ಎಕ್ಸಾಕ್ಟ್ಲಿ. ಇದು ನಮ್ಗೆ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಓಕೆ. ಫಸ್ಟ್ ಫ್ಲೋರಿಗೆ ಹೋಗುವಂತ ಮೆಟ್ಲು ಒಳಗಡೆಯಿಂದ. ಓಕೆ. ಈ ವಾಲ್ ಪರ್ಟಿಕ್ಯುಲರ್ಲಿ ಹ್ಮ್. ಒಂದು ಚೆನ್ನಾಗಿ ಕಾಣುವಂತ ಒಂದು ಗೋಡೆ, ಹಾ. Okay. ಲ್ಯಾಟ್ರೈಟ್ ಎಕ್ಸ್ಪೋಜರ್ ಇದೆ. ಓಕೆ. ಸೊ ಲೀಡ್ ಮಾಡ್ತಾ ಓಕೆ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಓಕೆ. ಹಾಗೆ ಚೆನ್ನಾಗಿ ಕಾಣುತ್ತೆ. ಇದನ್ನೇನಾದ್ರು ನೀವು ಎಕ್ಸ್ಪೋಸ್ಡ್ ವಾಲ್ ಆಗಿ ರಿಟೈನ್ ಮಾಡುವಂತ ಅಥವಾ ಏನು ನಿಮ್ಮ ಲ್ಯಾಟ್ರೈಟ್ ಕ್ಲಾಡಿಂಗ್ ಮೂಲಕ ಖಂಡಿತ ಡೆಕೋರೇಟ್ ಮಾಡುವಂತ ಐಡಿಯಾ ಏನಾರು ಇದೆಯಾ? ಖಂಡಿತ ಅದೇ ನಮ್ ಸದ್ಯಕ್ಕಿರೋ ಥಾಟ್ ಪ್ರೊಸೆಸ್. Okay. ನಮ್ಮ ಆರ್ಕಿಟೆಕ್ಟ್ ಅದನ್ನೇ ಹೇಳಿದ್ದಾರೆ. ಹ್ಮ್. ಥ್ಯಾಂಕ್ಸ್ ಟು ವೈಡ್ ಆಂಗಲ್, ನೀವು ನಮಗೆ ತೋರಿಸಿರುವಂತ ಒಂದು ಓಕೆ. ಮಲ್ಟಿಪಲ್ ವೆರೈಟೀಸ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ನ ವಿ ಟ್ರೈ ಟು ಸೋರ್ಸ್ ದೆಮ್. ಆಮೇಲೆ ಲ್ಯಾಟ್ರೈಟುನು ಒಳಗಡೆ ಬಳಸ್ತಾ ಹೋದ್ರೆ ಹ್ಮ್. ವೆಯ್ಟ್ ಜಾಸ್ತಿ ಆಗುತ್ತೆ ಬಿಲ್ಡಿಂಗ್ Okay. ಮೇಲೆ. ಯಾಕೆಂದ್ರೆ ಒಂದೊಂದು ಇಟ್ಟಿಗೆ ಸಾಮಾನ್ಯ ಒಂದು 20-25 kg ಇರುತ್ತೆ ಇದು ಎತ್ತಬೇಕಾದ್ರೆ. ಹೌದು. ಮಳೆ ಬಿದ್ದಾಗ ಸಾಧಾರಣ ನೀರು ಎಳೆಯುತ್ತೆ, ಹ್ಮ್. ಸೊ ಅದು ಇನ್ನೂ ಭಾರ ಆಗುತ್ತೆ. ಸೊ ಸ್ಲ್ಯಾಬ್ ಮೇಲಾಗಿರ್ಬೋದು, ನಮ್ಮ ಗ್ರೌಂಡ್ ಫ್ಲೋರ್ ಮೇಲೆ ಆಗಿರ್ಬೋದು, ಭಾರ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಹ್ಮ್. ಸೊ ಅದನ್ನ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು Okay. ಯೂಸ್ಡ್ ಸಾಲಿಡ್ ಬ್ಲಾಕ್ಸ್. ರೈಟ್. ಇಲ್ಲಿ ನೀವು ಮನೆ ಕಟ್ಟೋದಿಕ್ಕೆ ಈ ಲ್ಯಾಟ್ರೈಟ್ ಸ್ಟೋನ್ ಅನ್ನ ಎಲ್ಲಿಂದ ತರಿಸಿದ್ರಿ? ಹಾ, ಇದು ಕಾರ್ಕಳ ಮತ್ತು ಮಂಗಳೂರು, ಓಕೆ. ಅಲ್ಲಿಂದಾನೇ ಬಂದಿರುವಂತ. ಹ್ಮ್. ಸೊ ನಾವು ಮನೆ ಕಟ್ಟಬೇಕಾದ್ರೆ ಹೇಳ್ತೀವಲ್ಲ, ಇಟ್ ಟೇಕ್ಸ್ ಅ ವಿಲೇಜ್ ಟು ಬಿಲ್ಡ್ ಅ ಹೌಸ್ ಅಂತ. ಇದು Okay. ಲಿಟ್ರಲಿ ಇಟ್ ಟೇಕ್ಸ್ ಅ ವಿಲೇಜ್. ಹಾ. ಯಾಕೆಂದ್ರೆ ನಮಗೆ ಬರುವಂತಹ ಒಂದೊಂದು ಪದಾರ್ಥಗಳು ಒಂದೊಂದು ಊರಿನಿಂದ ಬರುತ್ತೆ, ಹ್ಮ್. ಒಂದೊಂದು ಹಳ್ಳಿಯಿಂದ ಬರುತ್ತೆ. ಅಲ್ಲಿಂದ ಜನರು ಬರೋದಾಗಿರ್ಬೋದು, ಇಲ್ಲ ಪದಾರ್ಥ ಬರೋದಾಗಿರ್ಬೋದು, Okay. ಅವ್ರು ಇದ್ರೇನೆ ನಾವು ಮನೆ ಕಟ್ಟಕ್ಕಾಗುತ್ತೆ. ನಿಜ.
ಇಲ್ಲಿ ಎಲ್ಲಿಂದನೂ ಒಂದೇ ಜಾಗದಲ್ಲಿ ಇದ್ದು ನಾವೆಲ್ಲಾ ಮನೆ ಕಟ್ತೀವಿ ಅನ್ನೋದು ಬಹಳ ಕಷ್ಟ. ಸೊ ಇಟ್ ಟೇಕ್ಸ್ ಅ ವಿಲೇಜ್ ಅಂತಾರಲ್ಲ, ಲಿಟ್ರಲ್ ಸೆನ್ಸ್ ಅಲ್ಲೇನೆ ಎಲ್ಲಾ ವಿಲೇಜ್ ಇಂದನೂ ಒಂದೊಂದು ಪದಾರ್ಥಗಳು ಇಲ್ಲಿಗೆ ಬರುತ್ತೆ. ಓಕೆ. ಸೊ ಅನೇಕ ಕುಶಲಕರ್ಮಿಗಳ ಕೆಲಸ ಒಗ್ಗೂಡಿದ್ರೇನೆ ಒಂದು ಸುಂದರವಾದ ಮನೆ ಬರೋದಿಕ್ ಸಾಧ್ಯ ಅಲ್ವಾ? ಖಂಡಿತ. ಓಕೆ. ಅವ್ರದ್ದೆಲ್ಲಾರ್ದು ಕಾಂಟ್ರಿಬ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಮನೆ ಕಟ್ಟಿದಾಗಲೇ ನಿಜ. ಗೊತ್ತಾಗುತ್ತೆ. ಎಲ್ಲರೂ ಪಟ್ಟಣದ ಕಡೆ ಮೈಗ್ರೇಟ್ ಆಗ್ತಾ ಇರೋದ್ರಿಂದ ಸ್ಥಳೀಯವಾಗಿ ಅವ್ರು ಏನ್ ಕಲ್ತಿದ್ರು, ಆ ಕರಕುಶಲತೆ ಏನಿರ್ಬೋದು, ಅದು ತುಂಬಾ ಜನರಲ್ಲಿ ಇವಾಗ ಅಭಾವ ಆಗೋಗಿದೆ. ಅವರ ಸ್ಕಿಲ್ ನಮ್ಮ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಮನೆ ಕಟ್ಟದಾಗ ಗೊತ್ತಾಗುತ್ತೆ. ಕರೆಕ್ಟ್. ನಿಜವಾಗಿ ಹೇಳ್ಬೇಕಂದ್ರೆ ಈ ಕುಶಲಕರ್ಮಿಗಳು ಒಂದು ರೀತಿಯ ಅನ್ಸಂಗ್ ಹೀರೋಸ್. ಖಂಡಿತ. ಸೊ ವೀಕ್ಷಕರಲ್ಲಿ ನೀವು ನೋಡ್ಬೋದು, ಫ್ಯಾಬ್ರಿಕೇಶನ್ ವರ್ಕ್ಸ್ ಆಗ್ತಾ ಇದೆ. ಡಿಫ್ರೆಂಟ್ ಲೆವೆಲ್ನಲ್ಲಿ ಇಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ಸ್ ಇದೆ. ಹಿಂಬದಿ ನೋಡಿದ್ರೆ ಬಹಳ ಹೈಟಲ್ಲಿದೆ. ಸುಮಾರು ಎಷ್ಟು ಹೈಟ್ ಹೋಗಿರ್ಬೋದು ಸರ್ ಇದು? ಸುಮಾರು ಒಂದು 20 ಅಡಿ ಹೋಗಿದೆ ಓಹ್, ಓಕೆ. ಬಹುಶಃ ಈ ಲೆವೆಲ್ ಇಂದಾನೆ ಒಂದು 10 ಅಡಿ ಹೋಗಿರ್ಬೋದು 10 ಅಡಿ, ಅಲ್ವಾ? ಹೌದು. ಇಲ್ಲಿಂದ Okay. 10, ಹಾ. ಮತ್ತೆ ಇಲ್ಲಿಂದ ಲಿಂಟಲ್ ಲೆವೆಲ್ ಮೇಲಿಂದ ಇನ್ನು 10. Okay. 20 ಆಯ್ತು ನಮಗೆ. ವಾವ್. ಓಕೆ. ಸೊ ಏನ್ ಐಡಿಯಾ ನಿಮ್ದು ಇಲ್ಲಿ ಏನ್ ಮಾಡ್ಬೋದು ನನಗೆ ಅಂತ? ಅನ್ಕೊಂಡಿರ್ಲಿಲ್ಲ ಮನೆ ಕಟ್ಟೋ ಟೈಮಲ್ಲಿ ಒಂದು 20 ಅಡಿ ಇದೊಂದು ಮನೆ ಬರುತ್ತೆ ಅಂತ. ಓಕೆ. ಒಂಥರದಲ್ಲಿ ನಮ್ಗೆ ಇವರು ಫ್ಯಾಬ್ರಿಕೇಶನ್ ಅವ್ರು ಹೇಳಿದ್ರು ಒಂದು 20 ಅಡಿ ಬರುತ್ತೆ ಅಂತ. ನಮ್ಗೆ ಒಂಥರದಲ್ಲಿ ಖುಷಿ ಆಯ್ತು, ಅಟ್ಟದ ಮನೆ ಸಿಗುತ್ತಲ್ಲ ನನಗೆ ರೈಟ್. ಅನ್ನೋದು. ಓಕೆ. ಸೊ ಒಂದು ಅಟ್ಟದ ಮನೆ ಮಾಡಬಹುದು ಅನ್ನೋ ಒಂದು ಪರಿಕಲ್ಪನೆ ನಮ್ಗೆ ಆಡ್ ಆನ್ ಆಯ್ತು. ನಮ್ಗೆ ಇರ್ಲಿಲ್ಲ ಓ. ಇದು ಪ್ಲಾನ್ ಸೊ ಅಲ್ಲಿ. ಇವಲ್ಯೂಷನ್ ಇದು ಹೌದು. ಹೋಗ್ತಾ ಹೋಗ್ತಾ ಏನು ವಿಕಾಸ ಆಗೋದು. ಹೌದು. Right. ಆಡ್ ಆಗುತ್ತೆ ಅಂದ್ರೆ ಹಾ. ಇದು ಒಂದು surprise ಇದೊಂದು element. ಸರ್ಪ್ರೈಸ್ Right. ಆಗಿ ನಮ್ಗೆ ಆಡ್ ಆಯ್ತು. ರೈಟ್. ಸೊ ಒಂದು 10 ಅಡಿ ಇರೋದ್ರಿಂದ ಒಂದು ಮನುಷ್ಯ ನಿಲ್ಬಹುದು ಮೇಲೆ ಆರಾಮಾಗಿ. ಸೊ ನಾವ್ ಅನ್ಕೊಂಡ್ರಿ ಒಂದು ಅಟ್ಟದ ಮನೆ ಮಾಡಿ ಒಂದು ಸ್ಟಾರ್ ಗೇಸಿಂಗ್ ಹಾಗೆ ಒಂದು ಟ್ರಾನ್ಸ್ಪರೆಂಟ್ ಇರುವಂತ ಹಂಚು, ಓಕೆ. ಅದನ್ನ ನಾವು ಅಲ್ಲಿ ಹಾಕಿದ್ರೆ ಒಂದು ಸ್ಟಾರ್ ಗೇಸಿಂಗ್ ಮಾಡ್ಕೋಬಹುದು Wow. ಅನ್ನೋದೊಂದು ನಮ್ಮ ಆಸೆ. ಇಲ್ಲಿ ಎಷ್ಟು 2 ರೂಮ್ಸ್ ಕೊಡ್ತಾ ಇದ್ದೀರಾ? ಹೌದು. 3 ಇಲ್ಲಿ? ಒಂದು ಹಾ. 2 ಹಾ. ಒಂದು ಮತ್ತೆ ಕಿಚನ್ ದಿಂದ ಮೇಲೆ ಇನ್ನೊಂದು. ಓಕೆ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆಯೋ ಅದರ ಮೇಲಿನ ಭಾಗ. ಓಕೆ. ಸೊ ಇದು ನಮ್ದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅನ್ ಅಟ್ಯಾಚ್ ಬ್ಯಾಲ್ಕನಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಅದೇ ಡಿಸ್ಕಸ್ ಮಾಡ್ದಂಗೆ ಇಲ್ಲಿ ನಮಗೆ ಒಂದು ಅಡಿಷನಲ್ ಆಗಿ ಬಂದಿರುವಂತ ಒಂದು ಎಲಿಮೆಂಟ್ ಅಂದ್ರೆ ಇಲ್ಲಿ ಅಟ್ಟದ ರೂಮ್ ಬರುವಂತದ್ದು. ರೈಟ್. ಈಗ ನೋಡ್ಬೋದು ಇಲ್ಲಿಂದ ನಿಮ್ಗೆ ಒಂದು ರೂಫ್ ನೋಡಿದರೆ ಮೇಲ್ಗಡೆ ನಮ್ದು 2 ಮಾಡು ಬರುತ್ತೆ. ಒಂದು ಸೀಲಿಂಗ್ ಹಂಚು, ಒಂದು ಹಂಚು ಬರುತ್ತೆ. ಡಿಸ್ಟೆನ್ಸ್ ತುಂಬಾ ಆಯ್ತು. ಸೊ ಅದಕ್ಕೆ ವಿಲ್ ಹ್ಯಾವ್ ಒಂದು 9 ಅಡಿ 8.5 ಅಡಿಗೆ ಒಂದು ಫ್ಲೋರ್ ತರ ಮಾಡ್ಕೊಂಡು, ನಾಟ್ RCC, ವಿ ವಿಲ್ ಟ್ರೈ ಟು ಯೂಸ್ ಅ ವುಡನ್ ಫ್ಲೋರಿಂಗ್ ಆರ್ ಎನಿಥಿಂಗ್. ಅದು ಅಟ್ಟದ ರೂಮ್ ತರ ಒಂದು ಆಕ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಗಿವ್ ಅ ಎಲಿಮೆಂಟ್, ಒಂದು ರೂಫಿಂಗ್ ಅಲ್ಲಿ ಒಂದು ಎಲಿಮೆಂಟ್ ಆಡ್ ಆಗೋ ತರ ಒಂದು ಬರುತ್ತೆ. ರೈಟ್. ನನ್ನ ಪ್ರಕಾರ ಈ ಅಟ್ಟ ಬಂದಿರೋದ್ರಿಂದ ಇಟ್ ವಿಲ್ ಆಡ್ ಫಾರ್ ಥರ್ಮಲ್ ಇನ್ಸುಲೇಷನ್ ಆಲ್ಸೋ ಅಲ್ವಾ? ಖಂಡಿತ. ಅಟ್ಟದ ಮನೆ ಇರೋದ್ರಿಂದ ಇಲ್ಲಿ ರೂಮ್ ಯಾರು ಇರ್ತಾರಲ್ಲ ಅವರಿಗೆ ಒಂದು ತಂಪು ಗ್ಯಾರಂಟಿ ಒಂದು ಫೀಲ್ ಆಗುತ್ತೆ. ನಾವು ಇದು ಯೂಸ್ ಮಾಡ್ತಾ ಇದೀವಿ, ಮಂಗಳೂರು ಹಂಚಿರೋದ್ರಿಂದ ಅದು ಒಂದು ಇನ್ಸುಲೇಟರ್ ತರ ಒಂದು ಆಕ್ಟ್ ಮಾಡುತ್ತೆ. ಕೆಳಗಿನ ಫ್ಲೋರಿಗೆ ನಮಗೆ ಇನ್ನೂ ಒಂದು ತಂಪು, ಒಂದು ಕೂಲ್ ಎಫೆಕ್ಟ್ ಅಂತೂ ಇದೆ. ಕರೆಕ್ಟ್. ಹಾಗೇನೆ ಇಲ್ಲಿ ಬಹುಶಃ ಬಹಳ ವಿಶಾಲವಾದಂಥ ಒಂದು ಬಾಲ್ಕನಿ. ಓಕೆ. ಅದನ್ನು ಫೇಸಿಂಗ್ ಅರೆಕನಟ್ ಗಾರ್ಡನ್ ಅಡಿಕೆ ತೋಟ. ವೀಕ್ಷಕರು ಬಹಳ ಸುಂದರವಾದ ಅಡಿಕೆ ತೋಟ, ಮಲೆನಾಡಿನ ವೆರಿ ಸಿಗ್ನೇಚರ್ ಏನು ಜಾಗ್ರಫಿಕಲ್ ಐಡೆಂಟಿಟಿ ಅಂತ ಅನ್ಕೋಬಹುದು. ಇದು ನಮ್ದು ಕೆಳಗಡೆ ನಾವು ಹೇಳಿದ್ವಲ್ಲ ಮಲ್ಟಿಪರ್ಪಸ್ ರೂಮ್ ಅಂತ, ಅದರ ಮೇಲಿನ ರೂಮ್. ಓಕೆ. ಸಾಧಾರಣ ಸೇಮ್ ಸುತ್ತಳತೆ ಉಳ್ಳ ರೂಮ್ ಇದು. ರೈಟ್. ಇಲ್ಲಿ ನಮಗೆ ಒಂದು ಬೆಡ್ರೂಮ್ ಆಗಿ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಬೇ ವಿಂಡೋ ಇದೆ, ಸೇಮ್ ಪ್ಲಾನ್ ಹೇಗಿದೆಯೋ ಕೆಳಗಡೆ ಹಾಗೇನೆ. ಇಲ್ಲಿ ನಮಗೆ ನೋಡುವಂತದ್ದು ಒಂದು ಖುಷಿ ಏನಂದ್ರೆ ಇಲ್ಲಿ ನಮಗೆ ಮಲಗಿದಾಗ ಒಂದು ಮಂಗಳೂರು ಹಂಚಿನ ಒಂದು ಫೀಲ್ ಸಿಗುತ್ತೆ. ಇಲ್ಲಿ ಹಿಂದೆ ಹೋದಷ್ಟು ಮಾಡು ಹೈಟಿಗೆ ಹೋಗಲ್ಲ. ನೀವಾಗ್ಲೇ ಕರೆಕ್ಟ್ ಆಗಿ ಹೇಳಿದಂಗೆ ಮಾಡಿನ ಬೇರೆ ಬೇರೆ ಲೆವೆಲ್ಸ್ ಇದೆ. 3 ಲೆವೆಲ್ ಮಾಡಿದೆ ನಾವು. ಒಂದು ಮೇಲೆ ಹೋಗುವಂತ ಒಂದು ಲೆವೆಲ್, ಮತ್ತೆ ಇಲ್ಲಿ ಕೋರ್ಟ್ಯಾರ್ಡ್ ಬರೋ ಹೊತ್ತಿಗೆ ಒಂದು ಮಧ್ಯ ಬರುತ್ತೆ, ಆಮೇಲೆ ಇನ್ನೊಂದು ಲೆವೆಲ್ ಕಾಣುತ್ತೆ ನಮಗೆ ಮುಂದೆಯಿಂದ ಒಂದು ಎಲಿವೇಶನ್ಗೆ. ಹಾಗೆ 3 ಲೆವೆಲ್ ಉಳ್ಳಂತ ಒಂದು ಮಾಡಿದ್ದು. ಸೊ ಇಲ್ಲಿ ನಮಗೆ ಮಂಗಳೂರು ಹಂಚಿನ ಒಂದು ರೂಫ್ ಕಾಣುತ್ತೆ. ರೈಟ್. ಇಲ್ಲಿ ಬೆಡ್ರೂಮ್ಗೆ. ರೈಟ್. ಈ 3 ಲೆವೆಲ್ನಲ್ಲಿ ಇಡೀ ಮನೆ ಏನು ಮಂಗಳೂರು ಹೆಂಚಲ್ಲೇ ಮುಚ್ಚಿ ಬಿಡುತ್ತಲ್ವಾ? ಖಂಡಿತ. ಆದರೆ ಕೆಲವು ಜಾಗಗಳು ಮಾತ್ರ ಎಲ್ಲಿ ನಮ್ಮ ಒಂದು ಕೋರ್ಟ್ಯಾರ್ಡ್ ಇದೆ, ಎಲ್ಲಿ ಒಂದು ಓಪನ್ ಸ್ಪೇಸಸ್ ಬರುತ್ತೆ, ದೇವರ ಮನೆ ಮೇಲೆ ಕಟ್ಔಟ್ ಗಳೆಲ್ಲಿದೆ, ಅಲ್ಲಿ ನಾವು ಟ್ರಾನ್ಸ್ಪರೆಂಟ್ ಹಂಚನ್ನೇ ಯೂಸ್ ಮಾಡೋಣ ಅಂತ ಒಂದು ಯೋಚನೆ ಮಾಡಿದೀವಿ. ಇದು ಫಸ್ಟ್ ಫ್ಲೋರಿನ ಒಂದು 3ನೇ ಬೆಡ್ರೂಮ್, ಒಂದು ಕಿಡ್ಸ್ ರೂಮ್ ಆಗಿ ಇದನ್ನ ನೋಡುವಂತ ಒಂದು ಆಸೆ. ಇದು ಕಿಚನ್ನಿನ ಮೇಲ್ಭಾಗದಲ್ಲಿ ಬಂದಿರುವಂತಹ ರೂಮು. ಸೊ ಇಲ್ಲಿಂದಾನೇ ಅಟ್ಟದ ರೂಮ್ ಇಲ್ಲೂ ಸ್ಟಾರ್ಟ್ ಆಗುತ್ತೆ. ಆ 2 ರೂಮ್ ಸೇರಿ ಒಂದು ಅಟ್ಟದ ರೂಮ್ ಬರುತ್ತೆ. ಇಲ್ಲಿ ಒಂದು ಮಕ್ಕಳಿಗಾಗಿರ್ಬೋದು, ಇಲ್ಲ ಒಂದೇ ಚೂರು ನಮ್ದೇನಾದ್ರು ಒಂದು ಸ್ಟೋರ್ ಮಾಡ್ಕೊಳ್ಳೋಕೆ ಅಂತ ಒಂದಿರ್ಬೋದು.
we'll be utilizing this space for it. ರೈಟ್. ಸೊ ಓವರ್ ಆಲ್ ಈ ಮನೆಯಲ್ಲಿ 5 ಬೆಡ್ರೂಮ್ ಬರುತ್ತಲ್ವಾ? ಖಂಡಿತ 5 ಬೆಡ್ರೂಮ್, ರೈಟ್. ಲಿವಿಂಗ್ ರೂಮ್ ಹ್ಮ್. ಪ್ಲಸ್ ಕೋರ್ಟ್ಯಾರ್ಡ್. ಮತ್ತೊಂದು? ಅಟ್ಟದ್ದು ಒಂದು ರೂಮ್, ಒಂದು ಹೊಸದು ಅಟ್ಟದ ಬಿಡಿ, ಅದು ರೂಮ್ ಅಲ್ಲ, ಹಾಲ್ ಹಾಲ್ ಆಗ್ತಾ ಇದೆ ಈಗ. ಓಕೆ ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋ ಮಾಡ್ಲಿಕ್ಕೆ ಬರುವಾಗ ಇಲ್ಲಿ ಮಾಡಿನ ಕೆಲಸ ನಡೀತಾ ಇದೆ. ಏನು ಹೆಂಚು ಹೊದಿಸ್ಲಿಕ್ಕೋಸ್ಕರ ಫ್ಯಾಬ್ರಿಕೇಶನ್ ವರ್ಕ್ಸ್ ಆಗ್ತಾ ಇದ್ದಾರೆ. ಈ ಫ್ಯಾಬ್ರಿಕೇಶನ್ ಕೆಲಸ ಮಾಡ್ತಾ ಇರೋದು ರತ್ನಾಕರ್ ಮತ್ತು ಅವರ ಟೀಮ್. ರತ್ನಾಕರ್ ಅವರೇ, ಇಲ್ಲಿ ನೀವು ಎದುರಿಸಿದಂಥ ಸವಾಲುಗಳೇನು? ಕೆಲಸದಲ್ಲಿ ಸವಾಲು ಅನ್ನೋದು ನಮ್ಗೇನಂತ ಇದು ಈ ಎಕ್ಸ್ಪೆನ್ಸ್ ಇರೋದ್ರಿಂದ ನಮ್ಗೆ ಅದು ಹೊಸ್ತಂತ ಏನು ಸರಿ. ಕಂಡಿದ್ದೇನಿಲ್ಲ ಇದ್ರೆ. ಸರಿ. ಏನಾಗಿದೆ ಒಂದ್ ಸ್ವಲ್ಪ ಇದು ಈ ಪ್ಲಾನಿಂಗ್ ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ನಮ್ಗೆ ಒಂಚೂರು ಕನ್ಫ್ಯೂಸ್ ಆಯ್ತು. ಹ್ಮ್ ಎಲ್ಲೆಲ್ಲ ಒಂಚೂರು ಹ್ಮ್ ಇದಿತ್ತು, ಅದನ್ನ ನಾವು ಸರಿ ಮಾಡ್ಕೊಂಡ್ವಿ ಇದ್ರಲ್ಲಿ. ಅವರು ಇದರಿಂದ ನಾವು ಸ್ವಲ್ಪ ಅದನ್ನ ಚೇಂಜಸ್ ಮಾಡ್ಕೊಂಡು ಮಾಡಿದೀವಿ ಇದ್ರಲ್ಲಿ. ಈ ಮನೆಯಲ್ಲಿ ಬೇರೆ ಬೇರೆ ಲೆವೆಲ್ ನಲ್ಲಿ ಇದು ಏನು ಮಾಡಿ ಬರ್ತಾ ಇದೆ ಅಲ್ವಾ? ಹೌದು, ಇದೊಂದು 3 ಸ್ಟೆಪ್ ಆಗುತ್ತೆ. ಇದು ಅದು ಒಂದೇ ಸ್ಟೆಪ್ ಗೆ ಇದೆ ಇರೋದು. ಇವ್ರ ಮೇನ್ ಇವ್ರ ಒಂದು ಡಿಸೈನ್ ಇವ್ರು ತಂದ್ಕೊಟ್ಟಂತ ಇದೇ ನಮ್ಗೆ ಒಂದು ಪ್ಲಸ್ ಪಾಯಿಂಟ್. ಅಂದ್ರೆ ಒಂದು ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರೋದು ಇದೇ 3 ಪೀಸ್. ರೈಟ್. ಸೊ ಇದರಿಂದಾಗಿ ಮನೆಗೆ ಒಂದು ಎಲಿವೇಶನ್ ಬಹಳ ಚೆನ್ನಾಗಿ ಬರುತ್ತಲ್ವಾ? ಬರುತ್ತೆ. ಹಾಗೆ ನಿಮ್ಮ ತಂಡದನ್ನು ಪರಿಚಯ ಮಾಡಿಬಿಡಿ. ಆಶಿಕ್ ಅಂತ ಹೇಳಿ ಓಕೆ. ಅವರು ಓಕೆ, ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೀರಿ ಆಗ್ಲಿ. ಸೊ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದೀರಿ. ಸೊ ನಿಮ್ ಕೆಲಸ ಚೆನ್ನಾಗಿ ನಡೀಲಿ. ನಾನು ಮೂಲತಃ ಉಡುಪಿಯವನು, ಅಂಬಲಪಾಡಿ ಅಂತ. ನಾನು ಗಗನ್ ಗಣೇಶ ತಂದೆ. ನಾನು ನನ್ನ ಇದು ಬಂದು ಬ್ಯಾಂಕಲ್ಲಿ ಸರ್ವಿಸ್, ನಂದು ಸಿಂಡಿಕೇಟ್ ಬ್ಯಾಂಕಲ್ಲಿ ನಾನು ಒಂದು 38 ವರ್ಷ ಕೆಲಸ ಮಾಡಿದ್ದೀನಿ. ಇವಾಗ ರಿಟೈರ್ಡ್ ಆಗಿದೆ. ನನ್ನ ಮಗ ಮತ್ತು ಸೊಸೆ ನಾವು 3 ಜನ ಶೃಂಗೇರಿಗೆ ಬರ್ತಿದ್ವಿ ಸುಮಾರು ಒಂದು 5-6 ವರ್ಷದಿಂದ. ಬಂದಾಗ ಇಲ್ಲೆಲ್ಲ ನಮಗೆ ಒಂದು ಪರಿಸರ ಮತ್ತು ಶೃಂಗೇರಿ ಜಾಗ ಮತ್ತು ಇಲ್ಲಿ ಒಂದು ವಾತಾವರಣ ಬಹಳ ಹಿಡಿಸ್ತಿತ್ತು. ಸೊ ಅದೇ ಟೈಮಲ್ಲಿ ನನ್ನ ಮಗನ ಕೆಲಸ ಮಾಡ್ತಿರೋ ಜಾಗದಲ್ಲಿ ವಿಶ್ವೇಶ್ವರ ಅಳಿಯವರು ಕೆಲಸ ಮಾಡ್ತಿದ್ರು. ಹಾಗೆ ಪರಿಚಯ ಆಗಿ ಇವರು ಒಂದು ಲೇಔಟ್ ಮಾಡ್ತಿದ್ದಾರೆ, ಬಂದು ಯಾಕೆ ನೋಡಬಾರ್ದು ಅಂತ ಹೇಳಿದಾಗ ನಾವು ಒಂದು ವರ್ಷದ ಕೆಳಗೆ ಬಂದು 2 ವರ್ಷದ ಕೆಳಗೆ ಬಂದು ನೋಡಿದಾಗ ನಮಗೆ ಈ ಲೇಔಟು ಭಾಳ ಹಿಡಿಸ್ತು. ಮತ್ತು ಈ ಲೇಔಟು ಮತ್ತು ಆ ಪಕ್ಕದಲ್ಲಿರೋ ಒಂದು ಪರಿಸರ ಎಲ್ಲ ಒಂದು ಗ್ರೀನರಿ ಎಲ್ಲ ತುಂಬ ಹಿಡಿಸ್ತು. ಮತ್ತು ಇವರ ಪರಿಚಯ ವಿಶ್ವೇಶ್ವರ, ಈ ಲೇಔಟ್ ಮಾಡಿದವ್ರದ್ದು ವಿಶ್ವೇಶ್ವರ, ಅವ್ರ ಪರಿಚಯನೂ ಆಯಿತು, ಅವರ ಕುಟುಂಬದ ಪರಿಚಯನೂ ಆಯಿತು. ಒಳ್ಳೆಯ ಜನ, ಜಾಗ ಚೆನ್ನಾಗಿದೆ. ಸರಿ, ನನ್ನ ಮಗನ ಆಸೆ ಆಯಿತು. ನಮ್ಮ ಮತ್ತು ಮಗಳು ಸೊಸೆ ಮತ್ತು ಮಗ ಇಬ್ಬರು ಇಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದ್ರು. ನಾನು ಹ್ಞೂ ಅಂತ ಹೇಳಿದೆ. ಜಾಗ ಚೆನ್ನಾಗಿತ್ತು, ಆಯಿತು, ನಿಮ್ಮ ಖುಷಿ, ಕಟ್ಟಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ತಾಯಿ ಆಶೀರ್ವಾದ ಆಯಿತು, ಗುರುಗಳ ಆಶೀರ್ವಾದ, ತಾಯಿ ಅನುಗ್ರಹ ಆಯಿತು. ಸೈಟ್ ರಿಜಿಸ್ಟರ್ ಮಾಡಿಕೊಟ್ರು ವಿಶ್ವೇಶ್ವರನವರು. ತಕ್ಷಣ ಅವರೇ, ನಾನೇ ನಿಂತು ಎಲ್ಲ ನೋಡ್ಕೊಳ್ತೀನಿ, ನೀವು ಬೆಂಗಳೂರಲ್ಲಿದ್ದರೂ ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಾನೇ ಮಾಡ್ತೀನಿ, ನನ್ನ ಹತ್ರ ಎಲ್ಲ ಒಂದು ಇದಿದೆ, ಅದು ಬೇಕಾದ್ದು ಒಂದು ಒದಗಿಸ್ಲಿಕ್ಕೆ ಎಲ್ಲ ಒಂದು ನನ್ನ ಹತ್ರ ಒಂದು ಟೀಮ್ ಇದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಅವರು ಸಿಕ್ಕಿದ್ರು. ಮತ್ತು ಇಲ್ಲಿ ನಮ್ಮ ಮಗನ ಸ್ನೇಹಿತರು ಆರ್ಕಿಟೆಕ್ಟು, ಅವರು ಹೇಳಿದ್ರು. ಮತ್ತು ಇಲ್ಲಿ ನಮಗೆ ಬೇಕಾದಾಗ ಒಂದು ಸಹಾಯ ಮಾಡಲಿಕ್ಕೆ ಹರ್ಷ ಇಲ್ಲಿ ಇಂಜಿನಿಯರ್ ಅವರು ಇದ್ದರು, ವಿಶ್ವೇಶ್ವರನು ಇದ್ದರು. ಎಲ್ಲ ಹೆಲ್ಪ್ ಸಹಾಯದಿಂದ ಒಂದು ನಮ್ಮ ಮನೆ ಒಂದು ಮಾಡ್ಲಿಕ್ಕೆ ನಮ್ಮೊಂದು ಧೈರ್ಯ ಬಂತು. ವಿಶ್ವೇಶ್ವರ ಅವರೇ, ನೀವು ಗ್ರಾಮದ ಹಿರಿಯರು, ಈ ಲೇಔಟ್ ಮಾಡುವಲ್ಲಿ ಬಹಳ ತೊಡಗಿಸಿಕೊಂಡವರು, ಮಾಡಿದವರು, ಮತ್ತು ಈಗ ಮನೆಯ ಒಂದು ನಿರ್ಮಾಣದಲ್ಲಿ ಕೂಡ ನೀವು ಅನೇಕ ತಾಂತ್ರಿಕ ಮಾಹಿತಿಗಳನ್ನ ಮತ್ತು ಏನು ಸಲಹೆಗಳನ್ನ ನೀಡಿ ಇದರ ಬಗ್ಗೆ ಒಂದು ಜಾಗೃತಿ ತಗೊಳ್ತಾ ಇದ್ದೀರಿ. ಈ ಮನೆ ಕಟ್ಟುವಲ್ಲಿ ನೀವು ಎದುರಿಸಿದ ಸವಾಲುಗಳು ಇರ್ಬೋದು, ಅಥವಾ ಇಲ್ಲಿ ಏನು ನೀವು ಕೊಟ್ಟಂತ ಕೊಡುಗೆ, ಇದ್ರ ಬಗ್ಗೆ ಸ್ವಲ್ಪ ಏನಿಲ್ಲ, ನಮ್ಮದು ಈಗ 22 ಸೈಟ್ ಮಾಡಿದ್ದೇವೆ. ಅವರಲ್ಲಿ ದೂರ ಇರೋದ್ರಿಂದ ನಮಗೆ ಸ್ನೇಹಿತರಾದ ವರ್ಷ ನಮ್ಮ ಜೊತೆಗೆ ಇದ್ದಾರೆ. ಅವರು ಸೂಪರ್ವೈಸಿಂಗ್ ಅವ್ರದ್ದೇ ಎಲ್ಲ ಪ್ಲಾನು ಪ್ರತಿಯೊಂದು ಅವರೇ ಕೊಡ್ತಾರೆ. ಹಾಗಾಗಿ ಇದು ಒಂದು ನಿರ್ಮಾಣಕ್ಕೂ ಸುಲಭ ಆಯಿತು. ಅದು 11 ತಿಂಗಳಿಗೆ ಮುಗಿಸಿದ್ದೀವಿ. ಇದು 1 ತಿಂಗಳು ಜಾಸ್ತಿ ಆಗುತ್ತೆ ಅಂತೂ 1 ವರ್ಷದೊಳಗೆ 1 ವರ್ಷದಲ್ಲಿ ಮುಗಿಸ್ತೀವಿ ಸಂಕಲ್ಪ. ಈ ಕಟ್ಟಡದ ಸ್ಟ್ರಕ್ಚರಲ್ ಮತ್ತು ಸೈಟ್ ಇಂಜಿನಿಯರ್ ಆಗಿರುವಂಥ ಸ್ಥಳೀಯರಾದಂಥ ಶ್ರೀಹರ್ಷ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಹರ್ಷ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ನಮಸ್ಕಾರ. ಇಲ್ಲಿಯ ಭೌಗೋಳಿಕ ಪರಿಸರಕ್ಕೆ ಅನುಗುಣವಾಗಿ ನೀವು ಇದನ್ನು ಕಟ್ತಿರುವಂಥ ಬಗ್ಗೆ ಸ್ವಲ್ಪ ನಮಗೆ ತಾಂತ್ರಿಕ ಮಾಹಿತಿ ಕೊಡಿ. ಈ ಲೇಔಟ್ನಲ್ಲಿ ಹೇಗೆ ಅಂದರೆ, ಭತ್ತದ ಗದ್ದೆಗಳನ್ನು ಇವರು ಲೇಔಟ್ ಆಗಿ ಪರಿವರ್ತನೆ ಮಾಡುವಾಗ ಒಂದು 3 ರಿಂದ 4 ಅಡಿ ಮಣ್ಣನ್ನು ಫಿಲ್ ಮಾಡಿರ್ತಾರೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಆ 3 ಅಡಿ 4 ಅಡಿ ಮಣ್ಣು ಅದರಿಂದ ಕೆಳಗೆ ಮತ್ತೆ ನಾವು ಒರಿಜಿನಲ್ ಭೂಮಿಯನ್ನು ಮತ್ತೆ 3-4 ಅಡಿ ಮತ್ತೆ ಕೆಳಗಡೆ ಹೋಗಿ ಹಾರ್ಡ್ ಸ್ಟ್ರಾಟ, ಅಲ್ಲಿ ಗಟ್ಟಿ ಭೂಮಿ ಏನಿದೆ, ಗಟ್ಟಿ ಭೂಮಿಯಿಂದ ನಾವು RCC ಫುಟಿಂಗ್ ಹಾಕ್ಬಿಟ್ಟು ಅಲ್ಲಿಂದ ನಾವು ಕಾಲಮ್ಸ್ ಅನ್ನು ಎತ್ಕೊಂಡೇ ಬರ್ಬೇಕಾಗತ್ತೆ. ಸೊ ನಾವು ಕರಾವಳಿ ಭಾಗದಲ್ಲಿ ಏನು ವಿದೌಟ್ ಪಿಲ್ಲರ್ ಲೋಡ್ ಬೇರಿಂಗ್ ವಾಲ್ ಮಾಡ್ತೀವಲ್ಲ, ಅದು ಇಲ್ಲಿ ಕಷ್ಟ ಸಾಧ್ಯ ಅಲ್ವಾ? ಇಲ್ಲಿ ಕಷ್ಟ ಸಾಧ್ಯ, ಯಾಕೆಂದ್ರೆ ಇಲ್ಲಿಯ ಭೂಮಿ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ನಾವು
ಫೌಂಡೇಶನ್ ಅನ್ನ ಹೆವಿ ಮಾಡಬೇಕಾಗುತ್ತೆ, ಕಾಲಮ್ಸ್ ಅನ್ನ ತಗೊಳ್ಳೇಬೇಕಾಗತ್ತೆ. ಸರ್, ನಾನು ಈ ಮನೆಯಲ್ಲಿ ಹಾ. ಎಂಡ್ ಟು ಎಂಡ್ ಸಜ್ಜಾ ರನ್ ಆಗಿರೋದು ನೋಡ್ತಾ ಇದ್ದೀನಿ. ಹೌದು ಸರ್, ಹೌದು. ಸೊ ನೀವೇನ್ ಇಲ್ಲಿ ನಮ್ಮಲ್ಲಿ ಐಡಿಯಾ ಯೂಸ್ ನಮ್ಮಲ್ಲಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಮಳೆ ಇರೋದ್ರಿಂದ ಹಾ. ನಾವು ವಾಲ್ ಅನ್ನು ಸ್ಲ್ಯಾಬ್ ಪ್ರೊಜೆಕ್ಷನ್ ಮಾಡದೇ ಇದ್ರೆ ಹಾ. ವಾಲ್ ನ ಸೈಡ್ ಅಲ್ಲಿ ಡ್ಯಾಂಪ್ನೆಸ್ ಒಳಗಡೆ ತಗೊಳುತ್ತೆ. ಓಕೆ. ಆದ್ರಿಂದ ನಾವು ಈ 2 ಫೀಟ್ ಮಿನಿಮಮ್ 2 ಫೀಟ್ ನಾನು ಪ್ರಿಫರ್ ಮಾಡ್ತೇವೆ ಈ ಭಾಗದಲ್ಲಿ. 2 ಫೀಟ್ ಮಿನಿಮಮ್ ಪ್ರೊಜೆಕ್ಷನ್, ಸ್ಲ್ಯಾಬ್ ಪ್ರೊಜೆಕ್ಷನ್ ಬೇಕೇ ಬೇಕು. ಓಕೆ. ಅದಿಲ್ಲ ಅಂತ ಅಂದ್ರೆ ಒಳಗಡೆಗೆ ಮಾಯ್ಶ್ಚರ್, ವಾಲ್ನಲ್ಲಿ ಮಾಯ್ಶ್ಚರ್ ಬರುತ್ತೆ. ರೈಟ್. ಇದೊಂದು ಬೇಕಾಗುತ್ತೆ. ಬಟ್ ಈ ಗಾಳಿಗೆ ಮಳೆ ಆಂಗಲ್ ನಲ್ಲಿ ಬರುತ್ತಲ್ಲ, ಅದು ಈ 2 ಫೀಟ್ ಪ್ರೊಜೆಕ್ಷನ್ ಕೊಟ್ಟರೆ ಸಾಕಾಗುತ್ತೆ. ಪ್ರೊಜೆಕ್ಷನ್ ಇದು ಒಂದಿರುತ್ತದೆ ಬಾಟಮ್ ಅಲ್ಲಿ. ಟಾಪ್ ಅಲ್ಲಿ ನಾವು 2.5 ಇಲ್ಲ 3 ಕೊಡ್ತೇವೆ. ಮ್ಯಾಂಗ್ಳೂರ್ ಟೈಲ್ ರೂಫ್ ಅನ್ನ 3 ಫೀಟ್ ಮಾಡ್ತೇವೆ. ಓಕೆ. ಇದನ್ನ ನಾವು ಗ್ರೌಂಡ್ ಫ್ಲೋರ್ RCC ಅನ್ನ 2 ಫೀಟ್ ಮಾಡ್ತೇವೆ. ಅಂದ್ರೆ ನಿಮ್ಗೆ ಮ್ಯಾಂಗ್ಳೂರ್ ಟೈಲ್ ರೂಫ್ ಇದು ಪ್ರೊಜೆಕ್ಷನ್ ಏನಿದೆ ಅದರಲ್ಲಿ ಈ ನಮ್ಮ ಗ್ರೌಂಡ್ ಫ್ಲೋರ್ ಸ್ಲ್ಯಾಬಿನಿಂದ ಮತ್ತೆ 1 ಅಡಿ ಮುಂದೆ ತಗೊಳ್ತೇವೆ. ಆಗ ಅಲ್ಲಿಂದ ಏನು ಮಳೆ ನೀರಿಂದು ಡ್ರಿಪ್ಪಿಂಗ್ಸ್ ಇದೇನಿದೆ ಅದು ದೋಣಿ ಮೂಲಕ, ಗಟಾರ್ ಮೂಲಕ ಹೊರಗಡೆ ಹೋಗುತ್ತೆ. ಮತ್ತೆ ಇಲ್ಲಿನೂ ಅಷ್ಟೇ, ಈ ಸ್ಲ್ಯಾಬ್ ಪ್ರೊಜೆಕ್ಷನ್ ಗೆ ಮತ್ತೆ ನಾವು ಟೈಲ್ಸ್ ಹಾಕುವಾಗ ಮತ್ತೆ 1 ಇಂಚು ಸ್ಲೋಪ್ಸ್ ಕೊಡ್ತೇವೆ. ಇದ್ದ ನೀರು ಅಲ್ಲೇ ನಿಲ್ಲಬಾರ್ದು, ಅದು ಮುಂದೆ ಬಂದು ಬೀಳ್ಬೇಕಂತ ಅದನ್ನ ಒಂದು ತಗೊಳ್ತೇವೆ. ಸೊ ಓವರ್ ಆಲ್ ಬಿಲ್ಡಿಂಗ್ ಗೆ ಸುಮಾರು 3 ಫೀಟಿನಷ್ಟು ಕವರ್ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಇಲ್ಲಿಯ ಮಳೆಗೆ. ಸರ್, ಇಲ್ಲಿ ತೊಟ್ಟಿ ಮನೆ ಆದ್ರಿಂದ ಸ್ಲ್ಯಾಬ್ ಅನ್ನ ಈ ಭಾಗದಲ್ಲಿ ಓಪನ್ ಆಗಿ ಬಿಟ್ಟಿದ್ದೇವೆ. ಇಲ್ಲಿ ಈ ಸ್ಲ್ಯಾಬ್ ನ ಸ್ಟೆಬಿಲಿಟಿಗೋಸ್ಕರ ಕನ್ಸೀಲ್ಡ್ ಬೀಮ್ ಅನ್ನ ಸುತ್ತ ಈ ಪರ್ಫೋರೇಷನ್ ಏನಿದೆ, ಓಪನಿಂಗ್ ಏನಿದೆ ಅದ್ರ ಸುತ್ತಕ್ಕೂ ನಾವು ಕನ್ಸೀಲ್ಡ್ ಬೀಮ್ ಅನ್ನ ಹಾಕಿ ತಗೊಂಡಿದ್ದೇವೆ. ಇಲ್ಲಿ 4 ಕಂಬ ಬರುತ್ತೆ. ಮತ್ತೆ ಇಲ್ಲಿ ಭೂಮಿ ಈ ಫೌಂಡೇಶನ್ ಫ್ಲೋರ್ ಲೆವೆಲ್ ಮತ್ತೆ ಕೆಳಗಡೆ ಹೋಗ್ತದೆ. ಈಗೇನು ತೊಟ್ಟಿ ಏನು ಓಪನಿಂಗ್ ಇದೆ ಸ್ಲ್ಯಾಬ್ ಅದೇ ಭಾಗದಲ್ಲಿ ಈ ತೊಟ್ಟಿನ ಕ್ರಿಯೇಟ್ ಮಾಡ್ತೇವೆ. ಇನ್ನು ಮಾಡಿಲ್ಲ ನಾವು. ಈಗ ಒಂದು ಸಾರಿ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಂತರ ಈ ಭಾಗದಲ್ಲಿ ತೊಟ್ಟಿಯನ್ನು ನಾವು ಇನ್ನು ಕ್ರಿಯೇಟ್ ಮಾಡಿ ಎಷ್ಟು ಡೆಪ್ತ್ ಬರ್ತದೆ ತೊಟ್ಟಿ? ಅದು ನಾವು 1.5 ಅಡಿ, ಹೌದು 1.5 ಅಡಿ ತಗೊಳ್ತಾ ಇದ್ದೇವೆ. 4 ಮೂಲೆಯಲ್ಲಿ 4 ಕಂಬಗಳನ್ನ ಇಲ್ಲಿ ಆರ್ಕಿಟೆಕ್ಟ್ ಅವರು ಗೈಡ್ ಮಾಡಿದ್ದಾರೆ. ಅವರು ಅದೇ ತರ ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಸರಿ, ಎದುರುಗಡೆ ಬಾಲ್ಕನಿಯಲ್ಲಿ 2 ಕಂಬಗಳು ಬರ್ತಾ ಇದೆ. ಮತ್ತೆ ಕೆಳಗಡೆನೂ ಅದೇ ತರ ಕಂಬಗಳು, ಡಿಸೈನ್ ಕಂಬಗಳು ಬರ್ತಾ ಇದೆ. ವರಾಂಡದಲ್ಲಿ 2 ಕಂಬ, ಮತ್ತೆ ಬಾಲ್ಕನಿಯಲ್ಲಿ 2 ಕಂಬ ಬರ್ತಾ ಇದೆ. ನಂತರ ಮಧ್ಯ ತೊಟ್ಟಿ ಮನೆಯ ಮೇಲ್ಭಾಗ, ತೊಟ್ಟಿಯ ಓಪನಿಂಗ್ ಏನು ಸ್ಲ್ಯಾಬ್ ನಲ್ಲಿ ಓಪನಿಂಗ್ ಏನ್ ಬಿಟ್ಟಿದ್ದೇವೆ, ಗ್ಲಾಸ್ ಹಾಕಿಬಿಟ್ಟು ಇದನ್ನ ಮಾಡನ್ನ ಸ್ಕೈಲೈಟ್ ಒಳಗಡೆ ಬರುವ ತೊಟ್ಟಿ ಏರಿಯಾದಲ್ಲಿ ಸ್ಕೈಲೈಟ್ ಬರುವ ಹಾಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಮಾಡನ್ನ ಅದೇ ತರ ಮಾಡ್ತಾ ಇದ್ದೀವಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಬಹಳ ಉತ್ತಮವಾದಂತ ತಾಂತ್ರಿಕ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಿಮ್ಮ ಕೆಲಸ ಹೀಗೆ ಸಾಕ್ತಾ ಇರಲಿ. ಮಲೆನಾಡಿನ ಭಾಗಕ್ಕೆ ನಿಮ್ಮ ಸೇವೆ ಬಹಳ ಚೆನ್ನಾಗಿ ಒದಗ್ಲಿ. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಬಹಳ ವಿಶಾಲವಾಗಿ ಬರ್ತಾ ಇದೆ ಈ ಮನೆ. ಟೋಟಲ್ ಬಿಲ್ಟಪ್ ಏರಿಯಾ ಎಷ್ಟಿರ್ಬೋದು ಸರ್? ನಮ್ದು ಕಾರ್ ಪಾರ್ಕಿಂಗ್, ಬ್ಯಾಲ್ಕನಿ ಅದೊಂದು ಬಿಟ್ಟು ಥ್ರೂ ಅಂಡ್ ಥ್ರೂ ಸಜ್ಜಾ ಏನ್ ಕೊಟ್ಟಿದೀವಿ ಅದು ಬಿಟ್ಟರೆ 14 ಚದರ ಕೆಳಗಡೆ, 14 ಚದರ ಮೇಲೆ 2800 SFT ಬಿಲ್ಡಪ್ ಬರುತ್ತೆ. ಓಕೆ, ಆಲ್ ರೈಟ್. ಟೆಂಟೇಟಿವ್ಲಿ ಈ ಮನೆಯ ಯಾವಾಗ ಕಂಪ್ಲೀಷನ್ ಆಗ್ಬೋದು ಅನ್ನೋ ಒಂದು ಅಪ್ರಾಕ್ಸಿಮೇಷನ್ ಎಸ್ಟಿಮೇಷನ್ ಇವಾಗ ನೋಡಿದ್ರೆ ಕೆಲಸ ನಡೀತಾ ಇರೋ ಒಂದು ರೀತಿಯಲ್ಲಿ ನಾವು ಎಸ್ಟಿಮೇಟ್ ಮಾಡಿರೋದು, ಅವರು ಹೇಳಿರೋದು ನಮಗೆ ಒಂದು ಮೇ ತಿಂಗಳಲ್ಲಿ ನಾವು ಮುಗಿಸಕ್ಕೆ ಪ್ರಯತ್ನ ಪಡೋಣ ಅಂತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ, ಈ ಮನೆ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರ್ಬೋದು ಅಂತ. ಸೊ ನಿಮ್ಮ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? ಓಕೆ, ಸೊ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಆದಷ್ಟು ನಾವು ಸಸ್ಟೈನೇಬಲ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಕಟ್ಟೋಣ, ಇಕೋ ಫ್ರೆಂಡ್ಲಿ ವೇ ಹೋಗೋಣ ಅಂದಾಗ ಪರಿಸರ ಏನು ಸಪೋರ್ಟ್ ಮಾಡುತ್ತೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದಾಗ ಪ್ರಾಜೆಕ್ಟ್ ಕಾಸ್ಟ್ ಇಸ್ ಸಮ್ವೇರ್ ಬಿಟ್ವೀನ್ 60 lakhs to 70 lakhs. ಸೊ 2800 ಸ್ಕ್ವೇರ್ ಫೀಟ್ ಅನ್ನ ನೀವು 70 lakhs ಒಳಗೆ ಮುಗಿಸಿದ್ರೆ ದಟ್ಸ್ ಎ ಗುಡ್ ಬಜೆಟ್. ಸೊ ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಈ ಸ್ಟೇಜ್ ಅಲ್ಲಿ ನಮ್ಮನ್ನೊಂದು ಕರೆಸಿ ಇದೊಂದು ಡಾಕ್ಯುಮೆಂಟೇಶನ್ ಮಾಡೋಣ ಅನ್ನೋ ಒಂದು ಆಸೆ ನೀವು ತೋರಿಸಿದ್ದೀರಿ. ಸೊ ನಮಗೂ ಕೂಡ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಅನ್ನಿಸ್ತು. ಸೊ ನಾವು ಕೂಡ ಇದ್ರ ಬಗ್ಗೆ ಆಸಕ್ತಿ ತೋರಿಸಿದ್ವಿ. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಮನೆ ನೀವು ಅಂದ್ಕೊಂಡದ್ದಕ್ಕಿಂತ ಚೆನ್ನಾಗಿ ಬರಲಿ. ಸೊ ಅದನ್ನು ನಾವು ತೋರಿಸ್ತೀವಿ ನಮ್ಮ ಚಾನೆಲ್ನಲ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ವೈಡ್ ಆಂಗಲ್ ಇಂದ ನಮಗೆ ಆಗಿರುವಂತ ಬೆನಿಫಿಟ್ ಮತ್ತು ಹೆಲ್ಪ್ ಅದಕ್ಕೂ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲಿ ಬಂದಿದ್ದಕ್ಕೂ ನಿಮಗೆ ಥ್ಯಾಂಕ್ ಯು. ಪ್ಲೆಜರ್.